ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 7, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸದಿಂದ, ಚುರುಕುತನದಿಂದ ಹಾಗೂ ಉತ್ಸಾಹದಿಂದ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ಇಂದಿನ ಸೋಮವಾರದ ಚಂದ್ರಶಕ್ತಿ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಉತ್ಸಾಹದ ಮಟ್ಟ ಹೆಚ್ಚಾಗಲಿದೆ. ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ, ಚಟುವಟಿಕೆಯಲ್ಲಿ ವೇಗ ಮತ್ತು ಮಾತಿನಲ್ಲಿ ಪ್ರಭಾವ ಇವೆಲ್ಲವೂ ನಿಮ್ಮ ದೈನಂದಿನ ಸಾಧನೆಗೆ ದಾರಿ ಮಾಡಿಕೊಡುತ್ತವೆ. ಹಳೆಯ ಕಾರ್ಯಗಳನ್ನು ಮುಕ್ತಾಯ ಮಾಡುವ, ಸೃಜನಾತ್ಮಕ ಚಟುವಟಿಕೆಯಲ್ಲಿ ತೊಡಗುವ ಮತ್ತು ನಾಯಕತ್ವದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಸಮಯ ಇದಾಗಿದೆ. ಬಾಹ್ಯವಾಗಿ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಅಥವಾ ಸಂಪರ್ಕಗಳು ಹೆಚ್ಚು ಪ್ರಯೋಜನಕಾರಿಯಾಗಬಹುದು. ನಿಮ್ಮ ಆಲೋಚನೆಗಳು ಹೊಸ ಆಯಾಮ ಪಡೆದು ಮುಂದಿನ ಪ್ಲಾನಿಂಗ್ ಆಗಿ ಉಪಯುಕ್ತವಾಗುತ್ತವೆ. ಆದರೆ ಇನ್ನು ಮುಂದಿನ ಕ್ರಮಗಳಲ್ಲಿ ಆಲೋಚನೆಗಿಂತ ಮೊದಲು ಅನುಭವವನ್ನು ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕಾರ್ಯನಿಷ್ಠೆ ಮತ್ತು ಸ್ಪಷ್ಟ ಕಾರ್ಯಪಟುತೆ ಮೇಲಾಧಿಕಾರಿಗಳ ಗಮನ ಸೆಳೆಯಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಗುರಿಯ ದಿಕ್ಕಿನಲ್ಲಿ ಪೂರಕ ಬದಲಾವಣೆಗಳು ಸಾಧ್ಯ. ಕೆಲವರಿಗೆ ತಂಡದ ನಾಯಕತ್ವ ದೊರಕಬಹುದಾದ ಸನ್ನಿವೇಶವಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಸಲಹೆಗಳೊಡನೆ ಮುಂದೆ ಬಂದು ಸಹಯೋಗಿಗಳ ಮನ ಗೆಲ್ಲುವಿರಿ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ಇಂದಿನ ದಿನ ಪ್ರಾರಂಭಿಕ ಸಂವಾದಗಳು ಅಥವಾ ಸಂದರ್ಶನಗಳಿಗೆ ಸೂಕ್ತ. ಉದ್ಯಮದಲ್ಲಿನವರಿಗಾಗಿ ಇಂದು ಹೊಸ ಗ್ರಾಹಕರ ಸಂಪರ್ಕ, ಮಾರಾಟದ ತಂತ್ರದ ಪರಿಷ್ಕರಣೆ ಅಥವಾ ಮಾರ್ಗದರ್ಶನ ಪಡೆಯುವ ಬಗೆಗೆ ಯೋಚನೆ ಸಾಧ್ಯ. ಆರ್ಥಿಕ ಉನ್ನತಿಗೆ ಮುಂದಿನ ಹಂತದ ತಂತ್ರ ರೂಪಿಸುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸಮತೋಲನ ಕಾಪಾಡುವುದು ಮುಖ್ಯ. ತುರ್ತು ಖರ್ಚುಗಳ ಸಂಭವವಿದೆ. ಮನೆಯ ದುರಸ್ತಿಗೆ, ವಾಹನ ಅಥವಾ ಆರೋಗ್ಯ ಸಂಬಂಧಿ ಖರ್ಚುಗಳು ಇರಬಹುದು. ಆದರೆ ಪೂರ್ವದ ಲಾಭದಾಯಕ ಹೂಡಿಕೆಗಳಿಂದ ಸಂಭವಿತ ಲಾಭದ ಸೂಚನೆಗಳಿವೆ. ಇಂದಿನ ದಿನ ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ವ್ಯವಹಾರಕ್ಕೆ ಅನುಕೂಲಕರವಲ್ಲ. ವ್ಯವಹಾರಿಕ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆಗಳನ್ನು ಪರಿಗಣಿಸುವುದು ಉತ್ತಮ. ಬಡ್ಡಿದರದ ನಿವೇಶನಗಳಲ್ಲಿ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ಸುದೀರ್ಘ ಲಾಭವಿದೆ. ಆದರೆ ತುರ್ತು ಲಾಭಾಸೆಗಳಿಂದ ದೂರವಿರಿ. ಹಣದ ವ್ಯವಹಾರಗಳಲ್ಲಿ ಪರಿಶೀಲನೆ, ದಾಖಲೆ ಪತ್ರಗಳನ್ನು ತಪಾಸಣೆಯು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದ ಮೇಲೆ ಹೆಚ್ಚು ಒತ್ತಡ ಬರುವ ದಿನ. ತಲೆನೋವು, ಹೊಟ್ಟೆಕಿಚ್ಚು ಅಥವಾ ನಿದ್ರಾಹೀನತೆಯ ಲಕ್ಷಣಗಳಿರಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಜಲಾಂಶದ ಕೊರತೆ ತಪ್ಪಿಸಲು ಹೆಚ್ಚು ನೀರು ಸೇವಿಸಿರಿ. ಆಹಾರ ಕ್ರಮ ನಿಯಮಿತವಾಗಿರಲಿ. ತೈಲಯುಕ್ತ ಆಹಾರಗಳು ಅಥವಾ ಬಟ್ಟೆ ತಿಂದ ತಕ್ಷಣ ಕೆಲಸ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಯೋಗ, ಧ್ಯಾನ ಅಥವಾ ಆರಾಮದಾಯಕ ಸಂಗೀತದಿಂದ ಮಾನಸಿಕ ನೆಮ್ಮದಿ ಹೆಚ್ಚಿಸಬಹುದು. ವೈಯಕ್ತಿಕ ಆರೈಕೆಗಾಗಿ ಎಣ್ಣೆ ಮಸಾಜ್, ಸಸ್ಯಸಾರವಿರುವ ಸೌಮ್ಯ ಸ್ನಾನ ಅಥವಾ ತಾಜಾ ಹಣ್ಣುಗಳ ಸೇವನೆ ಉಪಕಾರಿಯಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಹಜವಾಗಿ ಪ್ರೀತಿಯ ಮಾತುಗಳು ಹಾಗೂ ಆತ್ಮೀಯತೆ ಹೆಚ್ಚಾಗುವ ದಿನವಿದು. ಪತ್ನಿ, ಪತಿಯೊಂದಿಗೆ ಭವಿಷ್ಯದ ಗುರಿಗಳ ಬಗ್ಗೆ ಚರ್ಚೆಗಳು ಯಶಸ್ವಿಯಾಗಬಹುದು. ನಿಮ್ಮ ಸ್ಪಷ್ಟ ಸಂವಹನ ಮತ್ತು ಸಮರ್ಪಣೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನತ್ತ ಕರೆದೊಯ್ಯುತ್ತವೆ. ಮಕ್ಕಳ ವಿಷಯದಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಉಂಟಾಗಬಹುದು. ಹಿರಿಯರ ಸಲಹೆಯು ಇಲ್ಲಿಯೂ ಉಪಯುಕ್ತ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾದ ದಿನ. ಸ್ನೇಹಿತರು ಅಥವಾ ಬಾಂಧವರು ನಿಮ್ಮನ್ನು ಸಂಪರ್ಕ ಸಾಧಿಸುವ ಸಾಧ್ಯತೆ ಇದೆ. ದೀರ್ಘಕಾಲದ ದ್ವೇಷಗಳನ್ನು ಬದಿಗೊತ್ತಿ ಸಾಮರಸ್ಯದ ಮಾತುಗಳು ನೆರವಾಗಬಲ್ಲವು. ವೀಕ್ಷಕರೇ, ನೀವು ಈ ಸೋಮವಾರ ಚಂದ್ರನ ಶಕ್ತಿಯನ್ನು ಮನಸ್ಸಿನಲ್ಲಿ ಆಳವಾಗಿ ಅನುಭವಿಸುವ ದಿನ. ಧ್ಯಾನ, ಜಪ ಹಾಗೂ ಆಧ್ಯಾತ್ಮಿಕ ಪಠಣಗಳ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯಬಹುದು. ಶ್ರೀ ಶಿವನ ಆರಾಧನೆ, ಸೋಮವಾರದ ಉಪವಾಸ ಅಥವಾ ಬೆಳಿಗ್ಗೆ ಬಿಳಿ ಪುಷ್ಪಗಳಿಂದ ಪೂಜೆ ಮಾಡುವುದು ಉತ್ತಮ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಚಂದ್ರನ ಶಕ್ತಿಯನ್ನು ಬಲಪಡಿಸಿ ಮನಸ್ಥಿತಿಯನ್ನು ಸ್ಥಿರಗೊಳಿಸಿ.
ಬೆಳಗಿನ ವೇಳೆಯಲ್ಲಿ ಗೋಧಿಗೆ ಹಾಲು ಹಾಕುವುದು ಜರದೋಷಿಗಳಿಗೆ ಸಹಾಯ ಮಾಡುವ ಕಾರ್ಯಗಳು ಶುಭ ಫಲ ನೀಡಬಲ್ಲವು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಸಾತ್ವಿಕ ಶಕ್ತಿಯ ಪ್ರತೀಕ. ಇದು ಶಾಂತಿ ಭಾವನೆ ಹಾಗೂ ಒಳಜ್ಞಾನವನ್ನು ಸೂಚಿಸುತ್ತದೆ. ಇಂದಿನ ದಿನದ ನಿರ್ಧಾರಗಳಲ್ಲಿ ಈ ಶಕ್ತಿ ನಿಮಗೆ ನಿಜವಾದ ದಿಕ್ಕು ತೋರಿಸಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ, ಶುದ್ಧತೆ ಹಾಗೂ ಶಾಂತಿಯನ್ನು ತರಬಹುದು. ಬಿಳಿ ಉಡುಪು ಧರಿಸುವುದು ಅಥವಾ ಬಿಳಿ ಹೂಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ವೈಯಕ್ತಿಕ ತೀರ್ಮಾನಗಳು, ಮೌಲ್ಯಮಾಪನಗಳು ಅಥವಾ ಹೊಸ ಪ್ರಾರಂಭಗಳಿಗೆ ಉತ್ತಮ. ಮನಸ್ಸು ಸದೃಢವಾಗಿದ್ದು ಕಾರ್ಯಕ್ಷಮತೆಯು ಶ್ರೇಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ಸೋಮವಾರ ನಿಮ್ಮ ಅಂತರ್ದೃಷ್ಟಿ ಮತ್ತು ಸಹನಶೀಲತೆ ಮುಖ್ಯ ಪಾತ್ರ ವಹಿಸಲಿವೆ. ಶುಕ್ರನ ಪ್ರಭಾವದಿಂದ ಜ್ಞಾನ, ಶಿಷ್ಟಾಚಾರ ಮತ್ತು ಲಲಿತ ಕಲೆಯತ್ತ ನಿಮ್ಮ ಆಕರ್ಷಣೆ ಹೆಚ್ಚಾಗಲಿದೆ. ಸಮಯದ ಪ್ರಾಮುಖ್ಯತೆಯನ್ನು ಅರಿತು ಕಾರ್ಯನಿರ್ವಹಿಸಿದರೆ ಉತ್ತಮ ಫಲ ದೊರೆಯಲಿದೆ. ಇಂದು ಹಠದ ಬದಲು ಸಹಕಾರದ ದಾರಿಯನ್ನು ಆಯ್ಕೆ ಮಾಡುವುದು ಸೂಕ್ತ. ಕೆಲವು ವಿಷಯಗಳಲ್ಲಿ ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದಾದರೂ ಶಾಂತಿಯುತ ಪ್ರತಿಕ್ರಿಯೆಯಿಂದ ನೀವು ಗೆಲುವು ಸಾಧಿಸುತ್ತೀರಿ. ಪಿತೃಬಂಧುಗಳೊಂದಿಗೆ ಮಾತುಕತೆ ಶುಭದಾಯಕ. ಮನೆ ಅಥವಾ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯಬಹುದಾದ ದಿನ. ಹಳೆಯ ಸ್ನೇಹಿತರಿಂದ ಆಶ್ಚರ್ಯದ ಸುದ್ದಿ ಅಥವಾ ಭೇಟಿ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ಸಂಯಮಕ್ಕೆ ಮಹತ್ವ ನೀಡಬೇಕು. ಮೇಲಾಧಿಕಾರಿಗಳೊಂದಿಗೆ ಸ್ಪಷ್ಟ ಸಂವಹನ ಇರಲಿ. ತಡವಾಗಿ ಕೊಡುವ ವರದಿಗಳು ಅಥವಾ ಪುನರ್ಮೌಲ್ಯಮಾಪನೆಗೆ ಕಾರಣವಾಗುವ ವಿಳಂಬ ತಪ್ಪಿಸಬೇಕು. ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು, ಆದರೆ ತೀರ್ಮಾನವನ್ನು ಇನ್ನೂ ಕೆಲ ದಿನಗಳು ಮುಂದೂಡುವುದು ಒಳಿತು. ಗೃಹೋದ್ಯೋಗದವರಿಗೂ ಇಂದಿನ ದಿನ ತೀರ್ಮಾನಾತ್ಮಕ. ಉದ್ಯಮದಲ್ಲಿರುವವರು ತಮ್ಮ ಸೇವಾ ಗುಣಮಟ್ಟವನ್ನು ಸುಧಾರಿಸುವ, ಗ್ರಾಹಕರಿಗೆ ನಿಜವಾದ ಬೆಲೆ ನೀಡುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ತಂತ್ರಜ್ಞಾನ ಅಥವಾ ಆನ್ಲೈನ್ ಪ್ರಚಾರಕ್ಕೆ ಹೂಡಿಕೆ ಮಾಡುವ ಯೋಗ್ಯ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರಗಳಲ್ಲಿ ಸಂಯಮ ಅಗತ್ಯ. ಅನಾವಶ್ಯಕ ಖರ್ಚುಗಳ ನಿರ್ವಹಣೆ ಮುಖ್ಯವಾಗುತ್ತದೆ. ಹೂಡಿಕೆಗೆ ಸಂಬಂಧಿಸಿದಂತೆ ವಿವೇಚನೆಯಿಂದ ಮುಂದೆ ಹೋಗಿ. ಮದುವೆ, ಮಕ್ಕಳ ಶಿಕ್ಷಣ ಅಥವಾ ವೈದ್ಯಕೀಯ ಸಂಬಂಧಿತ ಖರ್ಚುಗಳು ಹೆಚ್ಚು ಆಗಬಹುದು. ಆದರೆ ಕೆಲವು ಚಿಕ್ಕ ಮಾಲೀಕತ್ವದ ಲಾಭಗಳು ಅಥವಾ ಬಾಕಿಯ ಹಣ ಪಾವತಿ ಲಭಿಸಬಹುದು. ಸಂಪತ್ತಿಗೆ ಸಂಬಂಧಿಸಿದ ದಾಸ್ತಾನು ಪತ್ರಿಕೆ ಅಥವಾ ಹಂಚಿಕೆ ವಿಷಯಗಳಲ್ಲಿ ಎಚ್ಚರಿಕೆ ಇರಲಿ. ಶುಕ್ರನ ಪ್ರಭಾವದಿಂದ ಹೂಡಿಕೆಯ ಲಾಭ ದೀರ್ಘಕಾಲದ ನಂತರ ಬರಬಹುದೆಂಬ ನಂಬಿಕೆ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಗಂಟಲು ನೋವು, ಆಮ್ಲಪಿತ್ತ ಅಥವಾ ಮಲಬದ್ಧತೆ ಗೊಂದಲ ಉಂಟು ಮಾಡಬಹುದು. ತಣ್ಣನೆಯ ಆಹಾರಗಳು, ಮಜ್ಜಿಗೆ ಅಥವಾ ಹಾಲು ಸೇವನೆ ನಿಯಮಿತವಾಗಿರಲಿ. ಚಳಿಗಾಲದ ಸೋಂಕುಗಳಿಂದ ಬಾಧೆ ಆಗುವ ಸಂಭವವಿದೆ. ಮುಂಜಾನೆಯ ಯೋಗ, ಪ್ರಾಣಾಯಾಮ ಮತ್ತು ಸಾಂಬಾರು ಸೌಮ್ಯ ಆಹಾರದಿಂದಾಗಿ ಶಕ್ತಿಯು ಸ್ಥಿರವಾಗಿರುತ್ತದೆ. ಆಡಳಿತವಿಲ್ಲದ ಹದಗೆಟ್ಟ ಆಹಾರ ಅಥವಾ ತಡವಾಗಿ ಊಟ ಮಾಡುವುದು ಸಂಪೂರ್ಣ ತಪ್ಪಿಸಬೇಕು. 5 ಸೆಕೆಂಡುಗಳು ಅಥವಾ ಗೃಹ ಚಿಕಿತ್ಸೆಗಳಿಂದ ಬಲ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ನಿಶ್ಚಿತ ಗಂಭೀರ ವಿಷಯಗಳ ಕುರಿತು ಚರ್ಚೆ ನಡೆಯಬಹುದು. ಮನೆದೊರೆ ಅಥವಾ ಹಿರಿಯರೊಂದಿಗೆ ಬುದ್ಧಿವಾದದಿಂದ ಮುನ್ನಡೆಯುವುದು ಉತ್ತಮ. ವೈವಾಹಿಕ ಜೀವನದಲ್ಲಿ ಚಿಕ್ಕ ಮಾತಿಗೆ ದ್ವೇಷ ಉಂಟಾಗುವ ಸಾಧ್ಯತೆಗಳಿವೆ. ಶಾಂತಿಯುತವಾಗಿ ಪರಿಹಾರ ಕಂಡುಕೊಳ್ಳಿ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂತೃಪ್ತಿಕರ. ಪೋಷಕರು ಅಥವಾ ಪೋಷಕರ ತಾಂತ್ರಿಕ ಸಮಸ್ಯೆಗಳಿಗೆ ನಿಮ್ಮ ಮಧ್ಯಸ್ಥಿಕೆ ಅಗತ್ಯವಿದೆ. ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣದ ಬಗ್ಗೆ ಭವಿಷ್ಯ ಯೋಜನೆ ರೂಪಿಸುವ ಸಮಯ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಧ್ಯಾನ, ಪೂಜೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ಕೊಡುವ ದಿನ. ಶಂಭು ಮಹಾದೇವನ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಒಳಜ್ಞಾನ, ಶಕ್ತಿ ಮತ್ತು ದೃಢತೆ ಬಲಪಡುತ್ತವೆ. ಸಂಜೆ ಹೊತ್ತು ಶಿವನ ಮಂದಿರಕ್ಕೆ ತೆರಳಿ ಅರ್ಕದ ಹೂವಿನಿಂದ ಅಭಿಷೇಕ ಮಾಡುವುದು ಅಪಾರ ಪವಿತ್ರತೆಗೆ ಕಾರಣವಾಗುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ತಲೆಯನ್ನು ತಿರುಗಿಸಿ ಧ್ಯಾನ ಮಾಡುವುದು ಶಕ್ತಿದಾಯಕ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರ ಗ್ರಹದ ಪ್ರೀತಿಯ ಹಾಗೂ ಕಲಾತ್ಮಕ ಶಕ್ತಿಯ ಸಂಕೇತ. ಈ ದಿನ ಸಹಾನುಭೂತಿ, ಸಂವೇದನೆ ಮತ್ತು ಶಿಷ್ಟ ಸಂವಹನದ ಮೂಲಕ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣದಿಂದ ಶಾಂತಿ, ಸಮತೋಲನ ಹಾಗೂ ಬೆಳವಣಿಗೆಯ ಚೈತನ್ಯ ಉಂಟಾಗುತ್ತದೆ. ಹಸಿರು ಉಡುಪು ಧರಿಸಿ ಅಥವಾ ಗೃಹ ತೋಟದ ಸಸಿಗಳಿಗೆ ನೀರು ಹಾಕುವುದು ಶುಭ.
ಶುಭ ಸಮಯ ಬೆಳಗ್ಗೆ 10:05 ಮಧ್ಯಾಹ್ನ 12:15. ಈ ಸಮಯದಲ್ಲಿ ಪ್ರಮುಖ ವ್ಯವಹಾರಗಳು, ಕುಟುಂಬದ ಸಭೆಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಆದರ್ಶ ಸಮಯ. ಮನಸ್ಸು ಶಕ್ತಿಯಿಂದ ತುಂಬಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಲನೆಯ ಚುರುಕಿನ ಮತ್ತು ಬುದ್ಧಿಮತ್ತೆಯ ಶಕ್ತಿಯ ಪರೀಕ್ಷೆಯಾಗಲಿರುವ ದಿನವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವವು ನಿಮಗೆ ಆಂತರಿಕ ಸಂಕೇತಗಳನ್ನು ಕಳುಹಿಸುತ್ತಿದ್ದು, ಏಕೆಂದರೆ ನಿಮ್ಮ ನವೀನತೆಯ ತಾತ್ಪರ್ಯ ಮತ್ತು ಸಮಾಲೋಚನೆಯ ಶಕ್ತಿ ಇಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಆಲೋಚನೆಗಳ ಸ್ಪಷ್ಟತೆ, ಮಾತಿನ ಚಾತುರ್ಯ ಹಾಗೂ ಸಂಬಂಧಗಳ ನಿರ್ವಹಣೆಯಲ್ಲಿ ನಿಪುಣತೆ ನಿಮಗೆ ಇಂದು ಸಹಾಯವಾಗಲಿದೆ. ಚಂಚಲತೆ ನಿಯಂತ್ರಿಸಲು ಧೈರ್ಯ ಮತ್ತು ತಾಳ್ಮೆ ಮುಖ್ಯ. ತೊಂದರೆಗೊಳಗಾದ ಬಂಡವಾಳ, ಸಂಬಂಧ ಅಥವಾ ಯೋಜನೆಗಳಲ್ಲಿ ಹೊಸ ಅವಕಾಶಗಳು ಮೂಡಿಬರಬಹುದು. ಇಂದಿನ ದಿನದ ಪಾಠ: ತೀರ್ಮಾನಗಳಲ್ಲಿ ತೀವ್ರ ವೇಗವಲ್ಲ, ನಿಖರ ವಿಶ್ಲೇಷಣೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿನವರು ಹೊಸ ಪ್ರಾಜೆಕ್ಟುಗಳು ಅಥವಾ ಪ್ರಸ್ತಾಪಗಳನ್ನು ನಿರ್ವಹಿಸುವ ಅವಕಾಶ ಪಡೆಯಬಹುದು. ಇಂದು ಗ್ರಾಹಕರೊಂದಿಗೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ಜ್ಞಾನದ ಆಧಾರದ ಮೇಲೆ ಸಂವಾದ ನಡೆಸುವ ಮೂಲಕ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಮಾಹಿತಿ ಸಂಗ್ರಹ, ಡಾಕ್ಯುಮೆಂಟ್ ರಿವ್ಯೂ, ಇಮೇಲ್ ಸಂವಹನ ಇವುಗಳಲ್ಲಿ ವಿಶೇಷ ಗಮನವಿರಲಿ. ನಿಮ್ಮ ಪ್ರತಿಯೊಂದು ಪದ ಪ್ರಭಾವ ಬೀರಬಹುದು. ಸಹೋದ್ಯೋಗಿಗಳೊಂದಿಗೆ ದೂರವಿರುವ ಭಿನ್ನಾಭಿಪ್ರಾಯಗಳು ತೆರೆದ ಮನಸ್ಸಿನಿಂದ ಚರ್ಚಿಸುವ ಮೂಲಕ ಪರಿಹಾರವಾಗಬಹುದು. ವ್ಯಾಪಾರದಲ್ಲಿರುವವರು ಹೊಸ ಸಹಭಾಗಿತ್ವ, ತಂತ್ರಜ್ಞಾನ ಆಧಾರಿತ ಬದಲಾವಣೆ ಅಥವಾ ಗ್ರಾಹಕರ ಚಟುವಟಿಕೆಯಲ್ಲಿ ಬದಲಾವಣೆ ಮಾಡುವ ಯೋಗವಿದೆ. ಚುಟುಕು ನಿಗಮೀಕರಣಗಳಲ್ಲಿ ಲಾಭದ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಖರ್ಚುಗಳು ನಿಗದಿತವಾಗಿರದೆ ಅನಿರೀಕ್ಷಿತ ಮಾರ್ಗದಿಂದ ಬರುವ ಸಾಧ್ಯತೆಗಳಿವೆ. ಆದರೆ ನಿಮ್ಮ ವಿವೇಕಬದ್ಧ ನಿರ್ಧಾರಗಳಿಂದ ಹಣದ ವ್ಯವಹಾರದಲ್ಲಿ ಸ್ಥಿರತೆ ಸಾಧಿಸಲು ಸಾಧ್ಯ. ವಾಹನದ ಖರೀದಿ, ಇಲೆಕ್ಟ್ರಾನಿಕ್ ಸಾಧನ ಅಥವಾ ಪಠ್ಯವಸ್ತುಗಳ ಖರೀದಿಗೆ ಆದಾಯದ ಒಂದು ಭಾಗ ಮೀಸಲಾಗಬಹುದು. ಸಾಲ ಅಥವಾ ಸಾಲದ ಬಡ್ಡಿ ವಿಷಯಗಳಲ್ಲಿ ಹೆಚ್ಚು ಜಾಗರೂಕತೆಯ ಅಗತ್ಯವಿದೆ. ಹಳೆಯ ಬಾಕಿ ಹಣಗಳು ಮರಳಿ ಬಂದೀತು. ಹಣವನ್ನು ಹೂಡಿಕೆಗೆ ಬಳಸುವ ಯತ್ನಗಳನ್ನು ಮುಂದೂಡುವುದು ಉತ್ತಮ. ಲೆಕ್ಕಪತ್ರ ಪರಿಶೀಲನೆ, ಷೇರು ಮಾರುಕಟ್ಟೆಯಲ್ಲಿ ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಅಳವಡಿಸಿಕೊಂಡರೆ ಲಾಭವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಾನಸಿಕ ದಣಿವು, ನಿದ್ರಾಭಂಗ ಅಥವಾ ಸಣ್ಣ ನರಜೀವ ಸಂಬಂಧಿ ತೊಂದರೆಗಳು ಈ ದಿನ ಕಾಡಬಹುದು. ಹೆಚ್ಚು ಮಾತನಾಡುವುದು, ಹೆಚ್ಚು ಆಲೋಚನೆ ಮಾಡುವುದು ದೈಹಿಕ ಶಕ್ತಿ ಖರ್ಚು ಮಾಡಬಲ್ಲದು. ಇಂದು ಯೋಗ ಅಥವಾ ಧ್ಯಾನದಲ್ಲಿ ಹೆಚ್ಚು ಕಾಲ ಕಳೆಯುವುದು ಸಹಾಯಕ. ಹಸಿವಿಲ್ಲದಿರುವಾಗ ತಿನ್ನಬೇಡಿ. ಹಳಸಿದ ಆಹಾರದಿಂದ ದೂರವಿರಿ. ನಿಮ್ಮ ಶರೀರದ ಪ್ರತಿಕ್ರಿಯೆಗಳನ್ನು ಗಮನಿಸಿ. ಖಿನ್ನತೆ ಅಥವಾ ಒತ್ತಡವಿದ್ದರೆ ಓದು, ಸಂಗೀತ ಅಥವಾ ಮನಪೂರ್ವಕ ಹವ್ಯಾಸದೊಳಗೆ ತೊಡಗಿಕೊಳ್ಳಿ. ಜೀವಶಕ್ತಿ ಹೆಚ್ಚಿಸಲು ನೈಸರ್ಗಿಕ ಹಣ್ಣುಗಳು, ನೀರು ಮತ್ತು ಚಂದ್ರಬದನೆ ಹೂವುಗಳ ನೇರವಾದ ಶಕ್ತಿಯ ಅನುಭವ ಒದಗಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮಾತುಗಳ ಪ್ರಭಾವ ಹೆಚ್ಚಿರುತ್ತೆ. ನಿಮ್ಮ ಹೇಳಿಕೆಯು ಮನೆಯವರಲ್ಲಿ ಶಕ್ತಿ ಅಥವಾ ನೋವು ಎರಡನ್ನೂಂಟು ಮಾಡಬಲ್ಲದು. ಆದ್ದರಿಂದ ಮಾತಿನಲ್ಲಿ ಸದಾಶಯ, ಸ್ಪಷ್ಟತೆ ಮತ್ತು ಶಾಂತಿಯ ಪ್ರಭಾವ ಇರಲಿ. ತಾಯಿ ಅಥವಾ ಸಹೋದರಿಯ ಜೊತೆಗಿನ ಸಂಬಂಧ ಗಾಢವಾಗಬಹುದು. ಹಿರಿಯರ ಸಲಹೆಗೆ ಗೌರವ ಕೊಡುವ ಮೂಲಕ ಸಂಬಂಧಗಳು ಸುಧಾರಣೆಯತ್ತ ಹೋಗುತ್ತವೆ. ಸಂಗಾತಿಯೊಂದಿಗೆ ಸಂವಾದವು ಇಂದು ಹೊಸ ಚಾಪ್ಟರ್ ಪ್ರಾರಂಭಿಸಬಲ್ಲದು. ಇಂದು ಸ್ನೇಹಿತರೊಂದಿಗೆ ಸಂವಾದ, ಸಂಚಾರಿ ಯೋಜನೆಗಳು ಅಥವಾ ಪೂರ್ವಸ್ಪಂದನೆಯ ಪರಿಹಾರ ಸಾಧ್ಯ. ನಿಮ್ಮ ಶಬ್ದಕ್ಕೆ ಬಣ್ಣ ಕೊಡುವುದು ಮತ್ತು ಮನಸ್ಸಿಗೆ ಸ್ಪಷ್ಟತೆ ನೀಡುವುದು ಮುಖ್ಯ. ವೀಕ್ಷಕರೇ, ನೀವು ಇಂದು ಚಂದ್ರನ ಮನೋಮಯ ಶಕ್ತಿಯನ್ನು ಅನುಭವಿಸಲು ಸೂಕ್ತ ದಿನ. ಧ್ಯಾನ, ಪ್ರಾರ್ಥನೆ ಮತ್ತು ಜಪದ ಮೂಲಕ ಮನಸ್ಸಿನ ಭ್ರಮೆಗಳನ್ನು ದೂರ ಮಾಡಿ ಶುದ್ಧ ಆಲೋಚನೆಗೆ ಅವಕಾಶ ಕೊಡಿ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶಕ್ತಿದಾಯಕ. ಇಂದು ಬುದ್ಧಿಗೆ ಶಾಂತಿ, ಸಂಬಂಧಗಳಿಗೆ ಸಾಮರಸ್ಯ ಮತ್ತು ಮನಸ್ಸಿಗೆ ಸ್ಪಷ್ಟತೆಯ ಅಗತ್ಯವಿದೆ. ಸಂಜೆಯ ವೇಳೆಯಲ್ಲಿ ಶಿವನಿಗೆ ಪುಷ್ಪ ಅರ್ಪಣೆ, ಮಣ್ಣಿನ ದೀಪ ಬೆಳಗಿಸುವುದು ಧರ್ಮ ಮತ್ತು ಕರ್ಮ ಎರಡರ ಸಾಮರಸ್ಯ ನೀಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಸಂವಹನ, ಚಲನೆ ಮತ್ತು ನವೀನತೆಯ ಸಂಕೇತವಾಗಿದೆ. ಇಂದು ಹೊಸ ವಿಚಾರಗಳನ್ನು ಓದುತ್ತಾ, ಹೊಸತನ್ನು ಕಲಿಯುತ್ತಾ ಸಾಗಿದರೆ ಅದೃಷ್ಟ ನಿಮ್ಮೊಂದಿಗಿರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮಾನಸಿಕ ಸಮತೋಲನ, ಚೇತನ ಶಕ್ತಿ ಹಾಗೂ ನವಚೇತನತೆಯ ಪ್ರತೀಕ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಸಸ್ಯದ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದು ಶುಭಕಾರಕ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನೀವು ಇಷ್ಟಪಟ್ಟ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಬಹುದು. ನಿಮ್ಮ ಮನಸ್ಸು ಉತ್ಸಾಹದಿಂದ ತುಂಬಿ ನಿರ್ಧಾರಗಳಲ್ಲಿ ಜಾಗೃತ ಹಾಗೂ ಸಮರ್ಪಿತ ಸ್ಥಿತಿಗೆ ತಲುಪುತ್ತದೆ. ಇನ್ನು ಮುಂದಿನ ರಾಶಿ
ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರಿಗೆ ಅಂತರ್ದೃಷ್ಟಿ, ಭಾವನಾತ್ಮಕ ಶಕ್ತಿ ಹಾಗೂ ಮನಸ್ಸಿನ ಸ್ಪಷ್ಟತೆಯ ದಿನ. ಚಂದ್ರನ ಪ್ರಭಾವ ಈ ರಾಶಿಗೆ ಆಧಿಪತ್ಯವಿರುವುದರಿಂದ ಈ ಸೋಮವಾರ ನಿಮ್ಮ ಆತ್ಮಸ್ಥಿತಿ ಮೇಲೆ ಧನ್ಯ ಪ್ರಭಾವ ಬೀರುತ್ತದೆ. ನಿಮ್ಮ ಭಾವನೆಗಳು ತೀವ್ರವಾಗಿರುತ್ತವೆ, ಆದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜವಾಬ್ದಾರಿಯ ಬುದ್ಧಿವಂತಿಕೆಯಿಂದ ನೀವು ಶ್ರೇಷ್ಠ ತೀರ್ಮಾನಗಳನ್ನು ತೆಗೆದುಕೊಳ್ಳುವಿರಿ. ಇಂದು ಮನಸ್ಸಿಗೆ ಬಲ ಕೊಡುವ ದಿನ. ನಿಮ್ಮ ಒಳಗಣ ಶಕ್ತಿಯನ್ನು ನೀವು ಹೇಗೆ ಉಪಯೋಗಿಸುತ್ತೀರಿ ಎಂಬುದರ ಮೇಲೆ ಇಂದಿನ ಫಲಿತಾಂಶ ಆಧಾರವಾಗಿರುತ್ತದೆ. ಸಾಮಾಜಿಕವಾಗಿ ಪ್ರಭಾವ ಬೀರುವ, ಕುಟುಂಬದೊಳಗಿನ ಹಿತ ಚಿಂತನೆಗಳನ್ನು ಉತ್ತೇಜಿಸುವ ಮತ್ತು ಪಾರಂಪರಿಕ ಮೌಲ್ಯಗಳನ್ನು ಗೌರವಿಸುವ ದಿನವಿದು. ಆಳವಾದ ಆಲೋಚನೆಗಳಲ್ಲಿಯೇ ಹೆಚ್ಚಿನ ಕಾಲ ಕಳೆಯುವ ಸಾಧ್ಯತೆ ಇದೆ. ಹೃದಯದಿಂದ ನಿರ್ಧಾರ ಕೈಗೊಳ್ಳುವುದು ಇಂದಿನ ಪ್ರಮುಖ ಗುಣವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಗಂಭೀರವಾದ ಸಂಭಾಷಣೆಗಳು, ವಿಶ್ಲೇಷಣಾತ್ಮಕ ಚಿಂತನೆಗಳು ಮತ್ತು ಹೊಸ ಪ್ರಸ್ತಾವನೆಗಳ ಬಗ್ಗೆ ಚರ್ಚೆ ಸಾಧ್ಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ವಾತಾವರಣ ನಿರ್ಮಾಣವಾಗುತ್ತದೆ. ತಂಡದೊಂದಿಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವೃತ್ತಿಪರವಾಗಿ ಹೊಸ ಪ್ರಾಜೆಕ್ಟ್ಗಳಿಗೆ ಪ್ರಾರಂಭವಾಗಬಹುದು, ಆದರೆ ತ್ವರಿತ ನಿರ್ಧಾರಗಳ ಬದಲು ಎಲ್ಲಾ ವಿವರಗಳ ಪರಿಶೀಲನೆಯು ಇಂದಿನ ಯಶಸ್ಸಿಗೆ ಮುಖ್ಯ. ಸ್ವತಂತ್ರ ವೃತ್ತಿಯವರಿಗೆ ಇಂದಿನ ದಿನ ಹೊಸ ಮಾರ್ಗಗಳ ಅನ್ವೇಷಣೆಯ ದಿನ. ಶೋಧನೆ, ವಿಶ್ಲೇಷಣೆ ಮತ್ತು ಸಂಕೀರ್ಣ ಯೋಜನೆಗಳ ರೂಪುಗೊಳಿಸುವಲ್ಲಿ ಉತ್ಸಾಹ ತೋರಲಿರುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣ ಬರುವ ಸೂಚನೆಗಳಿವೆ, ಆದರೆ ಹೊಸ ಹೂಡಿಕೆಗೆ ಅಥವಾ ಸಾಲದ ತೀರ್ಮಾನಕ್ಕೆ ತಾಳ್ಮೆಯ ಅಗತ್ಯವಿದೆ. ಪರ್ಯಾಯ ಆದಾಯದ ಸಾಧ್ಯತೆಗಳ ಕುರಿತು ಯೋಚನೆ ಮಾಡುವಿರಿ. ಬಡ್ಡಿದರದ ಲಾಭ ಅಥವಾ ಅಕಾರ್ಯಕ್ಷಮ ಹೂಡಿಕೆಗಳ ಮರುಪರಿಶೀಲನೆ ಅವಶ್ಯಕ. ಕುಟುಂಬ ಸಂಬಂಧಿ ಖರ್ಚುಗಳು ಅಥವಾ ಮನೆ ಸಂಬಂಧಿ ಖರೀದಿಗಳಿಗೆ ಯೋಜನೆ ಮಾಡುವ ಸಮಯ ಇದಾಗಿದೆ. ವಿನ್ಯಾಸ, ಅಳವಡಿಕೆ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಹಣ ಮೀಸಲಿಡುವ ನಿರ್ಧಾರ ಬರುವುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಏರುಪೇರು ಸಾಧ್ಯ. ಹದವಾದ ಆಹಾರ ಸೇವನೆ, ಹೈಡ್ರೇಷನ್ ಮತ್ತು ಮನಸ್ಸಿನ ಆರಾಮದ ಕಡೆ ಹೆಚ್ಚು ಗಮನ ನೀಡಬೇಕಾದ ದಿನವಿದು. ಹಿಂದಿನ ಆರೋಗ್ಯ ಸಮಸ್ಯೆಗಳ ಪುನರಾವೃತ್ತಿ ಸಾಧ್ಯವಿರುವುದರಿಂದ ಜಾಗೃತವಾಗಿರಿ. ಮನಸ್ಸಿನಲ್ಲಿ ತೀವ್ರವಾದ ಭಾವನೆಗಳು ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಾಣಾಯಾಮ, ನಿತ್ಯ ಧ್ಯಾನ ಮತ್ತು ಮೃದು ವ್ಯಾಯಾಮಗಳು ಅವಶ್ಯ. ಆರೋಗ್ಯ ಪರಿಪಾಲನೆಗಾಗಿ ಇಂದಿನ ದಿನದಲ್ಲಿ ಇಂಗಾಲದ ನೀರಿನಲ್ಲಿ ಸ್ನಾನ, ನೈರ್ಮಲ್ಯದ ಪಾಲನೆ ಮತ್ತು ಪೌಷ್ಟಿಕ ಆಹಾರದ ಸೇವನೆ ಹೆಚ್ಚು ಪರಿಣಾಮಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಅಂಗಳದಲ್ಲಿ ಭಾವಪೂರ್ಣ ಸಂವಾದಗಳ ದಿನವಿದು. ಮನೆಯ ಹಿರಿಯರೊಂದಿಗೆ ಸಭೆ ಅಥವಾ ಪಾಠ ಶ್ರವಣ ನಡೆಯುವ ಸಾಧ್ಯತೆ ಇದೆ. ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಸಮಯ. ಸಂಬಂಧಗಳ ಸುಧಾರಣೆಗಾಗಿ ಪತಿಯೊಂದಿಗೆ ಮುಕ್ತ ಸಂಭಾಷಣೆ ಇರಲಿ. ಹಳೆಯ ಅಸಮಾಧಾನಗಳಿಗೆ ಪರಿಹಾರ ಸಿಗುವ ಲಕ್ಷಣ. ಮಕ್ಕಳಿಗೆ ಹೆಚ್ಚು ಸಮಯ ಮೀಸಲಿಡುವುದು ನಿಮ್ಮ ಬಾಂಧವ್ಯ ಬಲಪಡಿಸಲಿದೆ. ಸ್ನೇಹಿತರಿಂದ ಅನಿರೀಕ್ಷಿತ ಆಹ್ವಾನ ಅಥವಾ ದೂರದ ಸಂಬಂಧಿಗಳ ಭೇಟಿ ಇಂದಿನ ಸಮಯಕ್ಕೆ ಸಂಭ್ರಮ ತರುತ್ತದೆ. ಆದರೆ ಯಾವುದೇ ನಿರ್ಧಾರಕ್ಕೂ ಮೊದಲು ಮನಸ್ಸಿನಲ್ಲಿ ತೂಕಮಾಪನೆ ಅಗತ್ಯ. ವೀಕ್ಷಕರೇ, ನೀವು ಈ ಸೋಮವಾರ ಚಂದ್ರನ ಆಧಿಪತ್ಯದ ಶಕ್ತಿ ನಿಮಗೆ ಅನುರೂಪವಾಗಿರುವ ಕಾರಣ ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿಯು ಬೆಳೆಯುತ್ತದೆ. ಶ್ರೀಚಂದ್ರನ ಆರಾಧನೆ, ಓಂ ಸೋಮಾಯ ನಮಃ ಎಂಬ ಮಂತ್ರ ಜಪವು ಅತ್ಯಂತ ಶ್ರೇಷ್ಠ ಫಲ ನೀಡಬಲ್ಲದು. ಶಕ್ತಿಶಾಲಿ ಧ್ಯಾನದ ಮೂಲಕ ನಿಮ್ಮ ಆತ್ಮಬಲ, ಭಾವನೆಗಳ ಸ್ಥಿರತೆ ಮತ್ತು ಒಳನೋಟದ ದಿಕ್ಕುಗಳು ಸ್ಥಿರವಾಗುತ್ತವೆ. ಶ್ವೇತಪುಷ್ಪಗಳಿಂದ ಪೂಜೆ ಮಾಡುವುದು ಉತ್ತಮ. ಪೋಷಣೆಯ ಸಂಕಲ್ಪದೊಂದಿಗೆ ಪೌಷ್ಟಿಕ ಆಹಾರ ದಾನ ಮಾಡುವುದು ಅಥವಾ ಅಕ್ಕಿ ಹಂಚುವುದು ಧರ್ಮಫಲವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಅಧ್ಯಾತ್ಮ, ಒಳನೋಟ ಹಾಗೂ ಗಹನವಾದ ಚಿಂತನೆಗಳ ಸಂಕೇತ. ನಿಮ್ಮ ತಾಳ್ಮೆ ಹಾಗೂ ಶಾಂತಿಗೆ ಈ ಸಂಖ್ಯೆಯ ಶಕ್ತಿ ಸಹಾಯಕವಾಗುತ್ತದೆ. ಯಾವುದೇ ನಿರ್ಧಾರಕ್ಕೆ ಮೊದಲು ಇದು ನಿಮಗೆ ಒಳಗಿನ ಸ್ಪಷ್ಟತೆಯ ದಾರಿ ತೋರಿಸುತ್ತದೆ. ಅದೃಷ್ಟದ ಬಣ್ಣ ಮಂಜಳಿ. ಮಂಜಳಿ ಬಣ್ಣ ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ತರುತ್ತದೆ. ಇದು ಆಂತರಿಕ ಬೆಳಕು, ಉತ್ಸಾಹ ಹಾಗೂ ಶುದ್ಧತೆಯ ಸಂಕೇತ. ಈ ಬಣ್ಣದ ಬಟ್ಟೆ ಅಥವಾ ಮಂಜಳಿಯಲ್ಲಿ ಪೂಜೆ ನಿಮ್ಮ ಫಲಿತಾಂಶದಲ್ಲಿ ಉತ್ತಮತೆ ತರಬಲ್ಲದು. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಮಾಡುವ ಜಪ, ಪೂಜೆ ಅಥವಾ ಮಾತುಕತೆಗಳು ಯಶಸ್ವಿಯಾಗಬಹುದು. ದೀರ್ಘಕಾಲದ ತೀರ್ಮಾನಗಳಿಗೆ ಈ ಸಮಯ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯುಳ್ಳ ದಿನವನ್ನು ಅನುಭವಿಸಲಿದ್ದಾರೆ. ಸೋಮವಾರದ ಚಂದ್ರ ಪ್ರಭಾವ ಹಾಗೂ ರವಿಯ ದೈವಿಕ ಅನುಗ್ರಹದಿಂದ ನಿಮ್ಮ ವ್ಯಕ್ತಿತ್ವ ಪ್ರಕಾಶಮಾನವಾಗುತ್ತದೆ. ಇಂದು ಸಿಂಹರಾಶಿಯವರು ಸಾಮಾಜಿಕವಾಗಿ ಹಾಗೂ ವೃತ್ತಿಪರವಾಗಿ ಗಮನ ಸೆಳೆಯುವರು. ನೀವು ಮಾಡುತ್ತಿರುವ ಕಾರ್ಯಗಳಿಗೆ ಸಮಾಜದಿಂದ ಪ್ರಶಂಸೆ ಸಿಗುವ ದಿನವಿದು. ವೈಯಕ್ತಿಕವಾಗಿ ಗುರಿಗಳನ್ನು ಸ್ಪಷ್ಟವಾಗಿ ಗಮನಿಸಿ ಅದಕ್ಕೆ ತಕ್ಕ ರೂಪದಲ್ಲಿ ಕಾರ್ಯಾಚರಣೆಗೆ ಇಳಿಯಿರಿ. ನಿಮಗೆ ಆದಾಯ, ಗೌರವ ಹಾಗೂ ಮಾನ್ಯತೆ ಎರಡೂ ಸಾಧಿಸಬಹುದಾದ ಅವಕಾಶಗಳು ಇವೆ. ವೈಯಕ್ತಿಕ ನಿರ್ಧಾರಗಳಲ್ಲಿ ಧೈರ್ಯವೇ ಶ್ರೇಷ್ಠ ಆಯುಧ. ಆದರೆ ಆತ್ಮವಿಶ್ವಾಸವು ಅಹಂಕಾರದಲ್ಲಿ ಪರಿವರ್ತನೆಯಾಗದಂತೆ ಗಮನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇದೊಂದು ಉಜ್ವಲ ದಿನ. ನೀವು ಹಿಡಿದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಯೋಜನೆಗಳಿಗೆ ನೇತೃತ್ವ ಅಥವಾ ಹೊಸ ಒಪ್ಪಂದಗಳಿಗೆ ಒಲವು ವ್ಯಕ್ತವಾಗಬಹುದು. ಪದೋನ್ನತಿ ಅಥವಾ ಜವಾಬ್ದಾರಿ ಹೆಚ್ಚುವ ಸಾಧ್ಯತೆ ಇದೆ. ಕೆಲವು ಸಿಂಹರಾಶಿಯವರು ವಿದೇಶದಿಂದಲೂ ಕರೆಯನ್ನು ಪಡೆಯುವ ಸಾಧ್ಯತೆ ಇದೆ. ಉದ್ಯಮಸ್ಥರಿಗೆ ಹೊಸ ತಂತ್ರಜ್ಞಾನ ಜಾರಿಗೊಳಿಸುವ ಅಥವಾ ಗ್ರಾಹಕರಿಗೆ ಆಕರ್ಷಕ ಕೊಡುಗೆ ನೀಡುವ ಸಮಯವಿದು. ಹಳೆಯ ಕೈಗಾರಿಕೆ ಸಂಬಂಧಿತ ವಿಚಾರಗಳಲ್ಲಿ ಬದಲಾವಣೆ ಬೇಕಾದರೆ ಇಂದೇ ಪ್ರಾರಂಭಿಸಲು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನದ ಒತ್ತಡವಿಲ್ಲದ ದಿನ. ಆದಾಯದ ಬಾಹುಳ್ಯವಿದೆ. ಹಳೆಯ ಬಾಕಿಗಳ ಮರುಪಾವತಿ, ಬಡ್ಡಿ ಅಥವಾ ಹೂಡಿಕೆಯ ಲಾಭದಿಂದ ಹಣದ ಪ್ರವಾಹ ಸಮಾಧಾನಕರವಾಗಿರುತ್ತದೆ. ಇಂದಿನ ದಿನ ಉಚಿತ ಆರ್ಥಿಕ ಸಲಹೆಗಳನ್ನು ಪಡೆದು ಶ್ರೇಷ್ಠ ಹೂಡಿಕೆ ನಿರ್ಧಾರ ಕೈಗೊಳ್ಳಬಹುದಾಗಿದೆ. ವಿದೇಶದ ಹೂಡಿಕೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಣ್ಣ ಪ್ರಾರಂಭವನ್ನಾಗಿ ಮಾಡುವ ಉತ್ತಮ ಸಮಯವಿದು. ಬಂಡವಾಳ ಹೂಡಿಕೆಯ ಪ್ರಸ್ತಾಪಗಳು ಬರುತ್ತವೆ, ಆದರೆ ಪರಿಶೀಲಿಸಿ ಮುಂದಾಗಿ. ಇತರೆ ಯೋಚನೆಗಳಾಗಿ ಮನೆ ಖರೀದಿ, ವಾಹನದ ಬದಲಾವಣೆ ಅಥವಾ ದೀರ್ಘಕಾಲಿಕ ಯೋಜನೆಗಳಿಗೆ ಮೊದಲ ಹೆಜ್ಜೆ ಇಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯ ದೃಷ್ಟಿಯಿಂದ ಇಂದು ಸಮತೋಲನದ ದಿನ. ಶಾರೀರಿಕ ಶಕ್ತಿಯು ಉತ್ತಮವಾಗಿ ಇರುತ್ತದೆ, ಆದರೆ ಹೆಚ್ಚಿನ ಆತುರದಿಂದಾಗಿ ಮನಸ್ಸಿನಲ್ಲಿ ಉದ್ವಿಗ್ನತೆ ಉಂಟಾಗಬಹುದು. ಆಹಾರ ಕ್ರಮ ನಿಯಮಿತವಾಗಿರಲಿ ಮತ್ತು ತಾಜಾ ಆಹಾರ ಸೇವನೆಗೆ ಒತ್ತು ನೀಡಬೇಕು. ಆಜ್ಞೆಯಿಲ್ಲದ ಔಷಧ ಸೇವನೆ ತಪ್ಪಿಸಿ. ಸೂರ್ಯನ ಬಿಸಿಲಿನಿಂದ ತೊಂದರೆ ಆಗಬಹುದಾದ ಕಾರಣ ಧೂಪದಿಂದ ರಕ್ಷಣೆ ಪಡೆದುಕೊಳ್ಳಿ. ವೈಯಕ್ತಿಕ ಆರೈಕೆಗಾಗಿ ವಿಟಮಿನ್ ಎ, ಡಿ ಇರುವ ಆಹಾರ ಸೇವನೆ ಉತ್ತಮ. ಬೆಳಗಿನ ಸಮಯದಲ್ಲಿ ವ್ಯಾಯಾಮ, ಯೋಗ ಅಥವಾ ಹಿತಸಂಗೀತದಿಂದ ನಿಮ್ಮ ಮನಸ್ಸನ್ನು ತಾಜಾ ವಾತಾವರಣಕ್ಕೆ ತರುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣವಿದೆ. ನಿಮ್ಮ ಮಾತುಗಳು ಮತ್ತು ಕ್ರಮಗಳು ಸದಸ್ಯರ ಹೃದಯ ಗೆಲ್ಲಬಹುದು. ಮಕ್ಕಳ ಬಗ್ಗೆ ಗುರಿಯಾದ ಆಲೋಚನೆಗಳು, ಪೋಷಕರಿಗೆ ನಮನ ಮತ್ತು ಸಂಗಾತಿಗೆ ಸಹಾನುಭೂತಿ ತೋರಿಸುವ ದಿನ. ವಿವಾಹ ಯೋಗ್ಯರಾಗಿರುವವರಿಗೆ ಉತ್ತಮ ಮಂಗಲ ಯೋಗಗಳ ಪ್ರಾರಂಭ ಸಾಧ್ಯ. ಸಂಬಂಧದಲ್ಲಿ ಸ್ಪಷ್ಟತೆ, ಪ್ರಾಮಾಣಿಕತೆ ಇರಲಿ. ಇದು ನಿಮಗೆ ಪ್ರಬಲ ಸಂಬಂಧವನ್ನು ಉಂಟುಮಾಡುತ್ತದೆ. ಸ್ನೇಹಿತರು ಮತ್ತು ಬಂಧುಗಳು ದೂರದಿಂದ ಸಂಪರ್ಕಿಸುವ ಸಾಧ್ಯತೆ. ಕುಟುಂಬ ಸಮಾರಂಭಗಳ ಬಗ್ಗೆ ಸಂಭಾಷಣೆಗಳು ಶುರುವಾಗಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರ ಸೂರ್ಯನ ಶಕ್ತಿಯ ಪ್ರಭಾವದಿಂದ ಆತ್ಮವಿಶ್ವಾಸ, ಶಕ್ತಿಶಾಲಿ ಉತ್ಸಾಹ ಹಾಗೂ ಆಧ್ಯಾತ್ಮದ ಪ್ರಭಾವವು ಹೆಚ್ಚಾಗುತ್ತದೆ. ಶ್ರೀ ಶಂಕರನ ಆರಾಧನೆ, ರುದ್ರಾಭಿಷೇಕ ಅಥವಾ ಓಂ ನಮಃ ಶಿವಾಯ ಜಪದಿಂದ ಶಕ್ತಿಯ ಶುದ್ಧೀಕರಣ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸುವುದರಿಂದ ನಿಮ್ಮ ಶಕ್ತಿ ಶುದ್ಧೀಕರಿಸಿ ಆತ್ಮಬಲ ಹೆಚ್ಚಿಸಬಹುದು. ಬಾಲಕೃತ್ಯ, ಜರದೋಷಿಗಳಿಗೆ ನೆರವು ನೀಡುವುದು ಅಥವಾ ಗೀತೋಪದೇಶ ಪಠಣ ಇಂದಿನ ಧಾರ್ಮಿಕ ಶ್ರೇಷ್ಠ ಕಾರ್ಯ. ಅದೃಷ್ಟದ ಸಂಖ್ಯೆ 1. ಈ ದಿನದ ಸಂಖ್ಯೆ ಸೂರ್ಯನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ನಾಯಕತ್ವ, ಸ್ಫೂರ್ತಿ ಹಾಗೂ ಮಹತ್ವಾಕಾಂಕ್ಷೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ಬಳಸಿಕೊಂಡು ದಿನವನ್ನು ವಿಜಯಶೀಲಗೊಳಿಸಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಸಿಂಹರಾಶಿಯ ಶಕ್ತಿಯ ಚಿಹ್ನೆ. ಇಂದು ಈ ಬಣ್ಣದ ಉಡುಪು ಅಥವಾ ಪರಿಕರ ಉಪಯೋಗಿಸಿದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಲಿದೆ. ಈ ಬಣ್ಣ ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಎತ್ತರಕ್ಕೆ ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಹೊಸ ಕಾರ್ಯ ಪ್ರಾರಂಭ, ನವೀಕರಣೆ, ಮಹತ್ವದ ಸಭೆ ಅಥವಾ ಒಪ್ಪಂದಗಳಿಗೆ ಉತ್ತಮ. ಚಿಂತನೆ ಸ್ಪಷ್ಟವಾಗಿದ್ದು ನಿರ್ಧಾರಗಳು ಫಲಪ್ರದವಾಗಲಿವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ, ಶಿಸ್ತಿನಿಂದ ಕೂಡಿದ ನಡೆ ಹಾಗೂ ಸ್ವಾಭಾವಿಕ ಗೌರವದಿಂದ ತಮ್ಮ ಸುತ್ತಲಿನವರ ಗಮನ ಸೆಳೆಯುವರು. ಚಂದ್ರನ ಸ್ಪಂದನೆ ಮತ್ತು ಬುದ್ಧನ ಸಾಥಿಯಿಂದ ನಿಮ್ಮ ಬುದ್ಧಿಮತ್ತೆ ಹಾಗೂ ಸಂಕೀರ್ಣ ವಿಷಯಗಳನ್ನು ಸರಳವಾಗಿ ನಿರ್ವಹಿಸುವ ಶಕ್ತಿ ಹೆಚ್ಚಾಗುತ್ತದೆ. ಇಂದಿನ ದಿನ ಹೊಸ ಕಲಿಕೆಯ ಪ್ರಾರಂಭ,
ಪ್ರಾಜೆಕ್ಟ್ ಪ್ಲಾನಿಂಗ್ ಅಥವಾ ವಿಶೇಷ ಅಧ್ಯಯನಕ್ಕೆ ಶ್ರೇಷ್ಠ. ಕೆಲವರಿಗೆ ಆಕಸ್ಮಿಕ ಅನುಭವ ಅಥವಾ ಪಾಠ ಸಿಗಬಹುದು. ಇದು ನಿಮ್ಮ ಒಳಜ್ಞಾನವನ್ನು ಹೆಚ್ಚಿಸಲಿದೆ. ಶಾಸ್ತ್ರೀಯ ವಿದ್ಯೆಗಳಲ್ಲಿರುವ ಆಸಕ್ತಿ ಇಂದು ಪುನರುಜ್ಜೀವನಗೊಳ್ಳಬಹುದು. ಸೃಜನಾತ್ಮಕತೆ ಮತ್ತು ವೈಚಾರಿಕ ಪರಿಪಕ್ವತೆ ಒಂದೇ ಸಾಥಿ ನೀಡುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಸದಾ ಇರುವ ಶಿಸ್ತಿನಿಂದ, ಮಿತವ್ಯಯದಿಂದ ಹಾಗೂ ಸಮಯದ ಮೇಲೆ ಹಿಡಿತದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಕೆಲವರಿಗೆ ಯೋಜನೆಯ ಪೂರಣೆ ಅಥವಾ ವರದಿ ಸಲ್ಲಿಕೆ ಮುಕ್ತಾಯವಾಗಲಿದೆ. ನಿಮ್ಮ ಶ್ರದ್ಧೆ ಫಲ ನೀಡಲಿದೆ. ಅಧಿಕಾರಿಗಳೊಂದಿಗೆ ನಿರ್ಣಾಯಕ ಸಭೆ ನಡೆಯಬಹುದು. ಹೊಸ ಪೈಪೋಟಿ ಎದುರಾಗಬಹುದು, ಆದರೆ ನಿಮ್ಮ ವಿವೇಕ ಮತ್ತು ತಾಳ್ಮೆಯೇ ಶಕ್ತಿಯಾಗಲಿದೆ. ವೃತ್ತಿಪರವಾಗಿ ಕೆಲಸ ಬದಲಾವಣೆ ಯೋಚನೆ ನಡೆಸುತ್ತಿರುವವರು ಇಂದು ಸೂಕ್ತ ಅವಕಾಶದ ಮಾಹಿತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರು ಸಹೋದ್ಯೋಗಿಗಳೊಂದಿಗೆ ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಮತ್ತು ಜವಾಬ್ದಾರಿ ಇರಬೇಕಾದ ದಿನ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳು ಉತ್ತಮ ಫಲ ನೀಡಬಲ್ಲವು. ಇನ್ವೆಸ್ಟ್ಮೆಂಟ್ ಮಾಡುವ ಯೋಚನೆ ಇದ್ದರೆ ಇಂದು ಸಾಂಕೇತಿಕ ಪ್ರಾರಂಭಕ್ಕೆ ದಿನ ಶ್ರೇಷ್ಠ. ಅನವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಹೊಸ ಚಿಲ್ಲರೆ ಖರೀದಿಗಳನ್ನು ಸ್ಥಗಿತಗೊಳಿಸಿ. ಶುಭವಾಗದ ಸಾಲದ ನಿರ್ಧಾರಗಳನ್ನು ಇಂದಿಗೆ ತಡೆದು ಇಡಿ. ಹಳೆಯ ಬಾಕಿ ಹಣ ಅಥವಾ ಹಣ ವಾಪಸ್ಸು ಆಗುವ ನಿರೀಕ್ಷೆ ಇದ್ದರೆ ಇಂದು ಸುದ್ದಿ ಸಿಕ್ಕಬಹುದು. ಕುಟುಂಬದ ವೆಚ್ಚಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಇಂದು ಚಿನ್ನ ಅಥವಾ ನಾಣ್ಯದ ಹೂಡಿಕೆಗೆ ಉತ್ತಮ ಸಮಯವಲ್ಲ. ಬದಲಿಗೆ ಹಣಕಾಸು ಕುರಿತ ವ್ಯಾಸಂಗ ಅಥವಾ ಹಣ ನಿರ್ವಹಣಾ ತರಬೇತಿ ಆರಂಭಿಸುವ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗಬಹುದು. ಆಹಾರದಲ್ಲಿ ತಂಪು ಮತ್ತು ತಾಜಾ ಪದಾರ್ಥಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಬಾಯಾರಿಕೆಯ ಸಮಸ್ಯೆ, ಹಸಿವಿನ ಲೋಪ ಅಥವಾ ಆಮ್ಲಪಿತ್ತದ ಸಮಸ್ಯೆ ಇದ್ದರೆ ಅಲಸದೆ ವೈದ್ಯರನ್ನು ಸಂಪರ್ಕಿಸಿ. ಇಂದಿನ ದಿನ ಎದೆಭಾರ, ತಲುಪದ ಬಯಕೆಗಳಿಂದ ಆಗುವ ಮಾನಸಿಕ ಒತ್ತಡಕ್ಕೆ ಅನುವು ನೀಡಬೇಡಿ. ಯೋಗಾಸನ, ಬೃಹತ್ ಉಸಿರಾಟ ಅಭ್ಯಾಸಗಳು ನಿಮಗೆ ನಷ್ಟವನ್ನು ತಡೆಗಟ್ಟಬಹುದು. ಅಧ್ಯಾತ್ಮ ಪರಿಪಾಠ ಅಥವಾ ಶಾಂತ ಸಂಗೀತದಿಂದ ನಿಮ್ಮ ಮನಸ್ಸಿಗೆ ಆರಾಮವನ್ನು ಒದಗಿಸಬಹುದು. ಸಂಧ್ಯಾ ವೇಳೆಯಲ್ಲಿ ನೆಮ್ಮದಿಯ ಬಾನಿನಲ್ಲಿ ಕೆಲಕಾಲ ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮಾತು, ನಡತೆ, ನಿರೀಕ್ಷೆಗಳ ನಡುವೆ ಸಣ್ಣ ಚಲನೆಯು ಬೃಹತ್ ಪರಿಣಾಮ ಉಂಟು ಮಾಡಬಹುದು. ಹಾಗಾಗಿ ಅತ್ಯಂತ ಗಮನದಿಂದ ಕಳೆದು ಹೋದ ಶ್ರದ್ಧೆಯೊಂದಿಗೆ ಸಂಬಂಧಗಳಿಗೆ ಬಳಕೆ ಮಾಡಿಕೊಳ್ಳಿ. ತಾಯಂದಿರ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಮಕ್ಕಳು ಸಣ್ಣ ಹಠ ತೋರಬಹುದು, ಆದರೆ ಸಂಯಮದಿಂದ ಅವರನ್ನು ನುಡಿಸುವ ಶಕ್ತಿ ನಿಮಗಿದೆ. ವಿವಾಹಿತರಿಗೆ ಸಂಭಾಷಣೆಯ ಸಮಯ. ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಹಾಗೂ ಪರಸ್ಪರ ಬೆಂಬಲದ ತಾಳ್ಮೆಯಿಂದ ಸಂಕೀರ್ಣ ವಿಷಯಗಳಿಗೆ ಪರಿಹಾರ ಸಿಗಬಹುದು. ಸ್ನೇಹಿತರು ಅಥವಾ ಬಂಧುಗಳ ಭೇಟಿಯಿಂದ ಸಂತೋಷ, ಆದರೆ ಭಾವನೆಗಳಲ್ಲಿ ಅತಿಯಾದ ಅಪೇಕ್ಷೆಯಿಂದಾಗಿ ಅಸಮಾಧಾನವಾಗದಂತೆ ನೋಡಿಕೊಳ್ಳಿ. ವೀಕ್ಷಕರೇ, ನೀವು ಈ ಸೋಮವಾರ ಬುದ್ಧ ಮತ್ತು ಚಂದ್ರನ ಶಕ್ತಿಯ ಸಾಥಿಯಿಂದ ಅಂತರ್ಗತ ಶುದ್ಧತೆಯ ಪರಿಕಲ್ಪನೆಗಳು ಸ್ಪಷ್ಟಗೊಳ್ಳುತ್ತವೆ. ನೀವು ಪಠಣ, ಮನನ ಮತ್ತು ಸಮಾಧಾನ ಪಥದಲ್ಲಿ ಇಡೀ ದಿನವನ್ನು ಉಪಯೋಗಿಸಬಹುದು. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 57 ಬಾರಿ ಜಪಿಸಿರಿ. ಇದರೊಂದಿಗೆ ಚಂದ್ರನ ಶಾಂತ ಚೈತನ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಗ್ರಹಿಸಿ. ಇಂದು ಬೆಳಿಗ್ಗೆ ಹಸಿರು ಹಣ್ಣು ಅಥವಾ ಸೊಪ್ಪುಗಳನ್ನು ದಾನ ಮಾಡಿದರೆ ಶಕ್ತಿಯು ಶುದ್ಧಗೊಳ್ಳುತ್ತದೆ. ಜೊತೆಗೆ ಹಿರಿಯರ ಆಶೀರ್ವಾದ ಪಡೆಯಿರಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧನ ಚಾತುರ್ಯ, ವ್ಯವಹಾರಿಕತೆಯ ಹಾಗೂ ಪಾರದರ್ಶಕತೆಯನ್ನು ಸೂಚಿಸುತ್ತದೆ. ಇಂದು ಈ ಶಕ್ತಿ ನಿಮಗೆ ವಿವೇಕದ ಮಾರ್ಗ ತೋರಿಸಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ತಾಜಾತನ, ನೆಮ್ಮದಿ ಹಾಗೂ ಸಮತೋಲನವನ್ನು ನೀಡುತ್ತದೆ. ಹಸಿರು ಬಟ್ಟೆ ಧರಿಸಿರಿ ಅಥವಾ ಹಸಿರು ಸೊಪ್ಪಿನಿಂದ ಹೂವಿನ ಅಲಂಕಾರ ಮಾಡಿ ಪೂಜಿಸಿ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ವ್ಯಾಪಾರದ ನಿರ್ಧಾರ, ಆಂತರಿಕ ವಿಚಾರಗಳ ಪರಿಹಾರ ಅಥವಾ ಆಧ್ಯಾತ್ಮಿಕ ಪಠಣ ಯಶಸ್ವಿಯಾಗಬಹುದು. ಇಂತಹ ಸಮಯದಲ್ಲಿ ನಿರ್ಧಾರಗಳು ಸದೃಢವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಮನಸ್ಸಿನಲ್ಲಿ ತೂಕದ ಬದಲಾವಣೆಗಳೊಂದಿಗೆ ದಿನವನ್ನು ಪ್ರಾರಂಭಿಸಬಹುದು. ಚಂದ್ರನ ಸೋಮವಾರದ ಶಕ್ತಿಯ ಪ್ರಭಾವದಿಂದ ಕೆಲವು ವಿಷಯಗಳಲ್ಲಿ ಗಂಭೀರತೆ, ಕೆಲವು ನಿರ್ಧಾರಗಳಲ್ಲಿ ತಾಳ್ಮೆಯ ಅಗತ್ಯತೆ ಇದೆ. ವ್ಯಕ್ತಿತ್ವದಲ್ಲಿ ಮೆಚ್ಚುಗೆಯಾದ ನಡುಮಟ್ಟದ ತತ್ವಜ್ಞಾನ ಸ್ಪಷ್ಟವಾಗಿ ವ್ಯಕ್ತವಾಗುವುದು. ಇಂದು ಕಲಾತ್ಮಕತೆ, ಸಾಮರಸ್ಯತೆ ಮತ್ತು ಸ್ನೇಹಪೂರ್ಣ ಮಾತುಗಳಿಂದ ಮುನ್ನಡೆಯುವಿರಿ. ಗೊಂದಲಗಳು ತಾನಾಗಿಯೇ ಶಮನವಾಗುತ್ತವೆ.
ನಿಮ್ಮ ನಿತ್ಯ ಕಾರ್ಯಗಳಲ್ಲಿ ಸಮತೋಲನ ಕಾಪಾಡುವುದು ಇಂದು ಮುಖ್ಯ. ಅತಿಯಾದ ನಿರೀಕ್ಷೆಗಳನ್ನು ತಡೆದು ಸ್ಥಿತಿಗತಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು. ವಿಚಾರಗಳಲ್ಲಿ ಆಳವಿರುವುದರಿಂದ ಇಂದಿನ ದಿನ ಹೊಸ ದೃಷ್ಟಿಕೋನವನ್ನು ತರುವ ಸಾಧ್ಯತೆಯಿದೆ. ಆದರೆ ಎಚ್ಚರಿಕೆಯಿಂದ ಮಾತನಾಡಿ, ಎಲ್ಲವೂ ನಿಮ್ಮ ಶಿಸ್ತುಮಯತೆಗಾಗಿ ಪರೀಕ್ಷೆಯುಂಟು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಸಾಧನೆಗೆ ಯೋಗ್ಯ ದಿನ. ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚನೆ, ಹೊಸ ಯೋಜನೆಗಳ ಪ್ರಾರಂಭ ಅಥವಾ ಯೋಜಿತ ಗುರಿಗಳ ಸಾಧನೆಗೆ ಉತ್ತಮ ಸಮಯ. ಇಂದು ನಿಮ್ಮ ಶಿಸ್ತಿನಿಂದ ತಂಡದಲ್ಲಿ ಶ್ರೇಷ್ಠ ವ್ಯಕ್ತಿತ್ವವೆಂದು ಗುರುತಿಸಲ್ಪಡುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವಲ್ಲಿ ಯಶಸ್ಸು ಲಭಿಸುತ್ತದೆ. ಆದರೆ ನಿಮ್ಮ ಸತತ ಶ್ರಮದ ಫಲವೊಂದು ಇನ್ನೂ ಕೆಲವು ದಿನಗಳ ಬಳಿಕ ಸ್ಪಷ್ಟವಾಗಬಹುದು. ಮ್ಯಾನೇಜ್ಮೆಂಟ್ನ ನಿರ್ಧಾರಗಳ ಬದಲಾವಣೆಗಳು ನಿಮ್ಮ ಜವಾಬ್ದಾರಿಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಉದ್ಯಮದಲ್ಲಿನವರು ಮಿತವ್ಯಯದ ನೀತಿಯನ್ನು ಅನುಸರಿಸಿದರೆ ಲಾಭ ದೊರೆಯುವುದು. ಹೊಸ ದಾರಿ ಹುಡುಕುವ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಫಲ ಕೊಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವ ದಿನವಿದು. ನಿಮ್ಮ ಹಳೆಯ ಬಾಕಿಗಳನ್ನು ನಿರ್ವಹಿಸಲು ಸಾಧ್ಯತೆ ಇದೆ. ನೂತನ ವೆಚ್ಚಗಳನ್ನು ನಿರ್ಣಯಿಸುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರ ಕೈಗೊಳ್ಳಿ. ಅನಾವಶ್ಯಕ ಖರ್ಚುಗಳಿಗೆ ತಡೆಯಿಡಬೇಕು. ಹೂಡಿಕೆಗೆ ಉತ್ತಮ ಸಮಯವಲ್ಲ. ಯಾವುದೇ ಸಾಲಾತ್ಮಕ ಯೋಜನೆಗಳಲ್ಲಿ ಕಾಲಹರಣ ಮಾಡುವುದೇ ಉಚಿತ. ಮನೆ ಅಥವಾ ವಾಹನದ ಸಂಬಂಧಿತ ವೆಚ್ಚಗಳು ಏಳಬಹುದು. ಆದಾಯ ನಿರೀಕ್ಷೆಗಿಂತ ಕಡಿಮೆಯಾಗಬಹುದು. ಆದರೆ ವೆಚ್ಚವನ್ನು ತಾಳ್ಮೆಯಿಂದ ನಿರ್ವಹಿಸಿ. ನಿಮ್ಮ ಹೂಡಿಕೆಯ ಪಠ್ಯಗಳನ್ನು ಮರಳಿ ಪರಿಶೀಲಿಸಿ. ಹಣದ ಲೆಕ್ಕಾಚಾರಗಳಲ್ಲಿ ಬದಲಾಗುವ ಪ್ರವೃತ್ತಿಗಳಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ತೂಕದ ವ್ಯಾಯಾಮ ಅಥವಾ ಹಠಯೋಗ ತಾಂತ್ರಿಕತೆಯ ಅಭ್ಯಾಸದಿಂದ ದೈಹಿಕ ಶಕ್ತಿಯಲ್ಲಿ ಸುಧಾರಣೆ ಕಾಣಬಹುದು. ಆದರೆ ಮಾನಸಿಕ ದೌರ್ಬಲ್ಯ, ಜ್ವರ ಅಥವಾ ಬೆರಗಿನ ಲಕ್ಷಣಗಳು ಇರಬಹುದು. ವಿಶ್ರಾಂತಿ ಮತ್ತು ನಿದ್ರೆಯ ಕೊರತೆಯಿಂದಾಗಿ ದಿನದ ಮಧ್ಯಭಾಗದಲ್ಲಿ ಆಲಸ್ಯ ಉಂಟಾಗಬಹುದು. ಹಸಿವಿಲ್ಲದೆ ತಿನ್ನುವುದು ಅಥವಾ ಅನಿಯಮಿತ ಆಹಾರ ಸಮಯಗಳಿಂದ ದೇಹದಲ್ಲಿ ಅಜೀರ್ಣ ತೊಂದರೆಗಳು ಕಾಣಿಸಬಹುದು. ಹಸಿವಿನಿಂದ ತಿನ್ನಿ, ಸೌಮ್ಯ ಆಹಾರವನ್ನು ಸೇವಿಸಿ. ನಾನು ಸೂಚಿಸುವ ಉಪಾಯವೆಂದರೆ ರಾತ್ರಿ ಹಾಲಿನೊಂದಿಗೆ ತುಳಸಿ ಪತ್ತೆ ಅಥವಾ ಜೀರಿಗೆ ಬಳಸಿ ಸೇವಿಸಿದರೆ ಉಜ್ವಲ ಆರೋಗ್ಯವನ್ನು ನೀಡಬಹುದು. ನೀರಿನಲ್ಲಿ ನೀಲಗಿರಿ ಎಣ್ಣೆ ಹಾಕಿದ ವಾಸನಾತ್ಮಕ ಬಾಷ್ಪವಾಸನೆ ಶ್ವಾಸದ ತಾಜಾತನಕ್ಕೆ ಸಹಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಗಂಭೀರವಾದ ವಿಚಾರಗಳು ಚರ್ಚೆಗೆ ಬರಬಹುದು. ನಿಮ್ಮ ಶಾಂತ ಸ್ವಭಾವ ಮತ್ತು ಸಮನ್ವಯದ ಶಕ್ತಿಯು ಕುಟುಂಬದಲ್ಲಿ ಸಮತೋಲನ ತರಲಿದೆ. ಪತ್ನಿ ಪತಿಯೊಂದಿಗೆ ಸುಧಾರಿತ ಸಂಬಂಧ ಸ್ಥಾಪನೆಯ ದಿನ. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ತಾಳ್ಮೆ ಅನಿವಾರ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಬಗ್ಗೆ ಚಿಂತನೆಗಳಿರಬಹುದು. ಕುಟುಂಬದ ಸದಸ್ಯರೊಂದಿಗಿನ ಪ್ರಯಾಣದ ಯೋಚನೆಗಳು ನಡೆಯಬಹುದು. ಸ್ನೇಹಿತರು ಅಥವಾ ಬಂಧುಗಳೊಂದಿಗೆ ಹಳೆಯ ನೆನಪುಗಳ ಸಂಭಾಷಣೆ ಉಂಟಾಗಬಹುದು. ದೂರವಿದ್ದ ಸಂಬಂಧಗಳು ಮತ್ತೆ ಸ್ನೇಹಕ್ಕೆ ದಾರಿ ಮಾಡಿಕೊಡಬಹುದು. ವೀಕ್ಷಕರೇ, ನೀವು ಆಧ್ಯಾತ್ಮಿಕ ಪಥದಲ್ಲಿ ಇಂದು ಗುರು ಮತ್ತು ಚಂದ್ರನ ಶಕ್ತಿಯ ಸಂಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಬಹುದು. ಸೋಮವಾರದ ಶಿವಾರಾಧನೆ, ಪಂಚಾಕ್ಷರಿ ಮಂತ್ರದ ಜಪ, ಓಂ ನಮಃ ಶಿವಾಯ ಇಂದು ಹೆಚ್ಚು ಫಲಕಾರಿಯಾಗುತ್ತದೆ. ನೀವು ಬೆಳಿಗ್ಗೆ ಧೂಪದ ಲವಂಗವನ್ನಿಟ್ಟು ದೇವರಿಗೆ ಅರ್ಪಿಸಿದರೆ ಮನಸ್ಸಿಗೆ ಸ್ಪಷ್ಟತೆ ಹಾಗೂ ಮನೋಬಲ ಪ್ರಾಪ್ತಿಯಾಗುವುದು. ದೇವಾಲಯಕ್ಕೆ ಹಾಲು, ಬೆಲ್ಲ ಅಥವಾ ಪಾಯಸ ದಾನ ಮಾಡಿದರೆ ಉತ್ತಮ ಶುಭ ಫಲ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಅನುಗ್ರಹ ಮತ್ತು ಸಮತೋಲನದ ಸಂಕೇತ. ನಿಮ್ಮ ಇಂದಿನ ಕಾರ್ಯಗಳಲ್ಲಿ ಶಿಲ್ಪದರ್ಶಿತ್ವ ಮತ್ತು ಸಮನ್ವಯಕ್ಕೆ ಇದು ಸಹಾಯ ಮಾಡುವುದಾಗಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿಯು ಬುದ್ಧಿವಂತಿಕೆ, ಶಾಂತಿ ಮತ್ತು ತರ್ಕಬದ್ಧ ಚಿಂತನೆಯನ್ನು ಪ್ರತಿನಿಧಿಸುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ಸಣ್ಣ ಬ್ಲೂ ಸ್ಟೋನ್ ಧರಿಸಿದರೆ ಮನೋಬಲ, ಸಮತೋಲನ ಮತ್ತು ಸ್ಪಷ್ಟ ನಿರ್ಧಾರ ಶಕ್ತಿ ಉಂಟಾಗುವುದು. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಸಂಬಂಧಿತ ವಿಷಯಗಳ ಚರ್ಚೆಗಳು, ಬಂಡವಾಳ ನಿರ್ಧಾರಗಳು ಅಥವಾ ಮನಸ್ಸಿನಲ್ಲಿ ಇದ್ದ ಗಂಭೀರ ಕಾರ್ಯಗಳ ಆರಂಭಕ್ಕೆ ಉತ್ತಮ. ಈ ಸಮಯದ ಚೈತನ್ಯವು ಸುಸ್ಥಿರ ಪರಿಣಾಮ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನ ವೃಶ್ಚಿಕ ರಾಶಿಯವರಿಗೆ ಬೌದ್ಧಿಕ ಚುರುಕುತನ, ಆಂತರಿಕ ಧೈರ್ಯ ಮತ್ತು ತೀಕ್ಷ್ಣ ಅಂತರದೃಷ್ಟಿಯ ದಿನವಾಗಿದೆ. ಸೋಮವಾರದ ಚಂದ್ರನ ಶಕ್ತಿಯ ಜೊತೆಗೆ ನಿಮ್ಮ ರಾಹುಕುಜ ಸಾಂದರ್ಭಿಕ ಪ್ರಭಾವದಿಂದ ನೀವು ಗಂಭೀರವಾದ ವಿಷಯಗಳ ಬಗ್ಗೆ ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಹೊಂದಿರುವಿರಿ. ಇಂದು ನಿರ್ಧಾರಗಳ ತೆಗೆದುಕೊಳ್ಳುವಾಗ ಆಂತರಿಕ ಧ್ವನಿಗೆ ಮತ್ತು ತಪಸ್ವಿಯಾದ ಚಿಂತನೆಗೆ ಆದ್ಯತೆ ನೀಡಿ. ಅಂತರ್ಗತ ಜ್ಞಾನ, ವೈಚಾರಿಕತೆ ಮತ್ತು ನಿರೀಕ್ಷೆಯಾಚೆಗೆ ನೋಡುವ ಶಕ್ತಿ ನಿಮಗೆ ಮಾರ್ಗದರ್ಶನ ನೀಡಲಿದೆ. ಇಂದು ಹಳೆಯ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ, ದೂರವಿದ್ದ ಸಂಬಂಧಗಳು ಹತ್ತಿರವಾಗುವ
ಮತ್ತು ಆಧ್ಯಾತ್ಮಿಕ ಪ್ರೇರಣೆಯ ಪ್ರಾರಂಭವಾಗುವ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಯೋಜನಾ ನಿರ್ವಹಣಾ ಸಾಮರ್ಥ್ಯವು ಗುರುತಿಗೆ ಬರುತ್ತದೆ. ನಿಮಗೆ ಒಪ್ಪಿಸಲಾದ ಪ್ರಮುಖ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ. ನಿರ್ವಹಣಾ ಸ್ಥಾನ, ಇಂಟರ್ವ್ಯೂ ಅಥವಾ ಒಪ್ಪಂದದ ಮಾತುಕತೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಸಾಗಲಿವೆ. ಅಧಿಕಾರಿಗಳಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಸಹಕಾರ ಮತ್ತು ಸಂಸ್ಥೆಯಲ್ಲಿ ನಿಮ್ಮ ಸ್ಥಾನದ ಸ್ಪಷ್ಟತೆ ಎಂಬುವುಗಳು ಸ್ಪಷ್ಟವಾಗಿ ಕಾಣಿಸಬಹುದಾದ ದಿನ. ಸರ್ಕಾರಿ ನೌಕರರಿಗಾಗಿ ಕೆಲಸದಲ್ಲಿ ನಿರ್ಧಾರಾತ್ಮಕ ಬೆಳವಣಿಗೆ ಅಥವಾ ವರ್ಗಾವಣೆ ಸಂಬಂಧಿ ಮಾತುಕತೆ ನಡೆಯಬಹುದು. ಸ್ವತಂತ್ರ ಉದ್ಯಮಿಗಳಿಗೆ ಹೊಸ ತಂತ್ರಜ್ಞಾನ ಬಳಸುವ, ಮಾರಾಟದ ದಿಕ್ಕು ಬದಲಾಯಿಸುವ ಅಥವಾ ಹಳೆಯ ವ್ಯವಹಾರ ಪತ್ರಗಳನ್ನು ಪರಿಶೀಲಿಸುವ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಸಹಜ ಚಾತುರ್ಯದಿಂದ ಮುಂದೆ ಸಾಗಬೇಕು. ಮುಚ್ಚಿದ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆಗಳಿವೆ. ಪಿತೃತ್ವ ಹಕ್ಕು, ನಿವೇಶನ ಅಥವಾ ಹಿರಿಯರಿಂದ ಬರುವ ಆಸ್ತಿ ಸಂಬಂಧಿ ವಿಚಾರಗಳು ಮುಂದೆ ಸಾಗಬಹುದು. ಹಳೆಯ ಸಾಲಗಳು ಅಥವಾ ಬಾಕಿ ಹಣದ ವಾಪಸಾತಿಗೆ ಚರ್ಚೆ ನಡೆಯುವ ದಿನ. ಆದರೆ ಇವತ್ತಿನಂದು ಹೊಸ ಸಾಲವನ್ನಾಗಲಿ ಹೆಚ್ಚಿನ ಖರ್ಚುಗಳನ್ನಾಗಲಿ ತಡೆಯುವುದು ಉತ್ತಮ. ವ್ಯವಹಾರಿಕ ಖರ್ಚುಗಳನ್ನು ಕನಿಷ್ಠ ಮಟ್ಟದಲ್ಲಿ ಇಡಲು ಯೋಜನೆಯ ಅಗತ್ಯವಿದೆ. ಮೌಲ್ಯಮಾಪನದಲ್ಲಿ ತಪ್ಪು ಅಥವಾ ಲೋಪದಿಂದ ಹಣ ಹಾನಿಯಾಗದಂತೆ ಎಚ್ಚರಿಕೆ ಅಗತ್ಯ. ಬ್ಯಾಂಕ್ ವ್ಯವಹಾರಗಳಲ್ಲಿ ಖಾತರಿಯ ಧೋರಣೆ ಅಳವಡಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಮೊದಲಾರ್ಧದಲ್ಲಿ ದೇಹದ ಶಕ್ತಿಯು ಉತ್ತಮವಾಗಿದ್ದರೂ ಸಂಜೆ ವೇಳೆಗೆ ಮಾನಸಿಕ ಕುಗ್ಗುವಿಕೆ ಉಂಟಾಗಬಹುದು. ಹೃದಯ ಅಥವಾ ಕಫ ಸಂಬಂಧಿತ ತೊಂದರೆಗೊಳಗಾಗದಂತೆ ಆರೈಕೆ ಅಗತ್ಯ. ಹೆಚ್ಚು ನೀರು ಸೇವಿಸುವುದು, ಕಡಿಮೆ ಉಪ್ಪು ಹಾಗೂ ಲಘು ಆಹಾರ ನಿಯಮ ಪಾಲಿಸಿ. ಆರೋಗ್ಯದ ಕಡೆ ಯೋಗ ಅಥವಾ ಧ್ಯಾನದ ಮೂಲಕ ಮನಸ್ಸು ಹದಗೆಡದಂತೆ ನಿರ್ವಹಿಸಿ. ರಾತ್ರಿಯಲ್ಲಿ ತಡವಾಗಿ ಇಳಿದ ಭೋಜನ ಅಥವಾ ಗಡಿಯಾರದ ವ್ಯತ್ಯಾಸ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಚರ್ಮದ ಸಮಸ್ಯೆ, ತೂಕದ ಏರಿಕೆ ಅಥವಾ ನಿದ್ರಾಹೀನತೆಯ ಲಕ್ಷಣ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ಸೋಮವಾರ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಸ್ಥಾಪಿಸಲು ನಿಮ್ಮ ಸಕ್ರಿಯ ಮಾತುಕತೆ ಮುಖ್ಯವಾಗಲಿದೆ. ಮನೆಯವರಲ್ಲಿ ಒಬ್ಬ ವ್ಯಕ್ತಿಯ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಮೂಡಬಹುದಾದ ಸಂದರ್ಭ ಇದೆ. ನಿಮ್ಮ ಸಾನ್ನಿಧ್ಯ ಮತ್ತು ಬಾಳಿಕೆ ಕುಟುಂಬದಲ್ಲಿ ಶಕ್ತಿ ತುಂಬಬಲ್ಲದು. ದಂಪತಿಗಳ ನಡುವೆ ಪುನಃ ಪ್ರೀತಿಯ ಮಾತುಗಳು ಚಿಗುರಬಹುದು. ಹಳೆಯ ದಿನದ ಜ್ಞಾಪಕಗಳು ಹೃದಯವನ್ನು ತಾಕುವ ಸಾಧ್ಯತೆ. ಆದರೆ ಮುನಿಸು ಗತಕಥೆಗಳು ಪುನರಾವೃತವಾಗದಂತೆ ಎಚ್ಚರಿಕೆ. ಸ್ನೇಹಿತರಿಂದ ಸಾಂತ್ವನ ಅಥವಾ ಸಕ್ರಿಯ ಸಲಹೆ ದೊರಕಬಹುದು. ಹಿರಿಯರ ಅನುಭವವನ್ನು ಗೌರವಿಸುವ ಮನೋಭಾವದಿಂದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ವೀಕ್ಷಕರೇ, ನೀವು ಇವತ್ತಿನ ಸೋಮವಾರ ನಿಮಗೆ ಧ್ಯಾನ ಮತ್ತು ಆಧ್ಯಾತ್ಮಿಕತೆಗಾಗಿ ಅತ್ಯಂತ ಅನುಕೂಲಕರ. ನಿಮ್ಮ ರಹಸ್ಯ ಭಾವನೆಗಳಿಗೆ ರೂಪ ನೀಡಿ ಶಿವನ ಪ್ರಾರ್ಥನೆ, ಜಪ ಅಥವಾ ಸಾಂದ್ರ ಪೂಜೆಯು ಉತ್ತಮ ಫಲ ನೀಡುತ್ತದೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಬಿಳಿ ಹೂವಿನಿಂದ ಲಿಂಗ ಪೂಜೆ ಮಾಡುವುದು ಶ್ರೇಷ್ಠ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿರಿ. ಮನಸ್ಸಿನ ಆತಂಕಗಳ ನಿವಾರಣೆಗೆ ಈ ಜಪ ಪ್ರಭಾವಕಾರಿಯಾಗಿರುತ್ತದೆ. ದಿನದ ಆರಂಭದಲ್ಲಿ ಪವಿತ್ರ ಗಂಗಾಜಲದಿಂದ ಸ್ನಾನ ಅಥವಾ ಕೈಕಾಲು ತೊಳೆಯುವುದು ಶಕ್ತಿ ತುಂಬಿದ ಆರಂಭಕ್ಕೆ ಕಾರಣವಾಗಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಾರ್ಗದರ್ಶನ, ಅಂತಃಶಕ್ತಿ ಮತ್ತು ಪೌರುಷದ ಸಂಕೇತ. ಇಂದಿನ ನಿರ್ಧಾರಗಳಲ್ಲಿ ಇದು ನಿಮಗೆ ಮನಃಶಕ್ತಿ ಮತ್ತು ನೆನಪಿನ ಸ್ಪಷ್ಟತೆಯನ್ನು ನೀಡಬಹುದು. ಅದೃಷ್ಟದ ಬಣ್ಣ ಕರಿದುಂಬಿ ನೀಲಿ. ಈ ಬಣ್ಣ ನಿಮ್ಮ ಆಂತರಿಕ ಭಾವನೆಗಳನ್ನು ಉದ್ದೀಪನಗೊಳಿಸಿ ತೀಕ್ಷ್ಣತೆ, ಗಂಭೀರತೆ ಮತ್ತು ರಹಸ್ಯತೆಯ ಶಕ್ತಿಯನ್ನು ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಉಪಕರಣಗಳು ನೆಗೆಟಿವ್ ಶಕ್ತಿಗಳನ್ನು ತಡೆಯಬಲ್ಲವು. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ ಮಧ್ಯರಾತ್ರಿ 3:45. ಈ ಸಮಯದಲ್ಲಿ ಧ್ಯಾನ, ಕಾರ್ಯತಂತ್ರದ ಚರ್ಚೆ, ನಿರ್ಧಾರ ಅಥವಾ ಹಣಕಾಸು ಪ್ಲಾನಿಂಗ್ ಮಾಡುವುದು ಉತ್ತಮ. ಈ ಅವಧಿಯಲ್ಲಿ ಮನಸ್ಸು ಸ್ಥಿರವಾಗಿದ್ದು ಫಲಿತಾಂಶ ಉತ್ತಮ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉದ್ದಿಮೆ ಮತ್ತು ಗುರಿಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವ, ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವ ದಿನ. ಗುರು ಮತ್ತು ಚಂದ್ರನ ಸಕಾರಾತ್ಮಕ ಸಂಯೋಜನೆಯಿಂದ ಧ್ಯೇಯವನ್ನೇಳುವ ದಾರಿ ಸ್ಪಷ್ಟವಾಗುವ ಸಾಧ್ಯತೆ. ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸೋಮವಾರದ ಈ ದಿನ ಹೊಸ ಆರಂಭಗಳಿಗೂ ಪಾಠ ಪಡೆದ ಅನುಭವಗಳಿಗೂ ಸೂಕ್ತ ಸಮಯ. ಕೌಶಲ್ಯ ಬಳಸುವ ಅವಕಾಶಗಳು, ದೀರ್ಘಕಾಲದ ಯೋಜನೆಗಳ ಪುನರ್ವಿಮರ್ಶೆ ಮತ್ತು ಮಾನಸಿಕ ಧೈರ್ಯದಿಂದ ಮುನ್ನಡೆಸುವ ಉತ್ಸಾಹ ಇವೆಲ್ಲವೂ ಇಂದು ನಿಮಗೆ ಸಾಥಿ ನೀಡುತ್ತವೆ. ವಿಶೇಷವಾಗಿ ಶಿಕ್ಷಣ, ಪ್ರವಾಸ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆದು ಬರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಜವಾಬ್ದಾರಿ ಮತ್ತು ಗೌರವ ಎರಡೂ ಸಿಗಬಹುದು.
ಕೆಲಸದ ಸ್ಥಳದಲ್ಲಿ ನೀವು ನೀಡುವ ಸಲಹೆಗಳು ಪ್ರಭಾವ ಬೀರುತ್ತವೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯಬಹುದು. ಕೊನೆಯ ನಿಗದಿಗಳಿಗೆ ತಯಾರಿ ಪ್ರಸ್ತುತಿಗಳನ್ನು ಒದಗಿಸುವ ಸಂದರ್ಭಗಳು ಎದುರಾಗಬಹುದು. ಹಳೆಯ ಯೋಜನೆಗಳಿಗೆ ಹೊಸ ತಂತ್ರ ಸೇರಿಸಿ ಸಮರ್ಥವಾಗಿ ಮುನ್ನಡೆಯಿರಿ. ಕೆಲವರಿಗೆ ಪ್ರಾಜೆಕ್ಟ್ ಲೀಡ್ ಆಗುವ ಅವಕಾಶವಿದೆ. ಹಳೆಯ ಸೇವೆ ಬಿಟ್ಟು ಹೊಸ ಉದ್ಯೋಗದ ಯೋಚನೆಗಳು ಚಿಂತನೆಗೆ ಬಲ ನೀಡುವ ದಿನ. ವ್ಯಾಪಾರಸ್ಥರಿಗಾಗಿ ಇಂದು ಬದಲಾವಣೆಗಳ ಅಗತ್ಯತೆ ಮತ್ತು ಹೊಸ ಸೇರ್ಪಡೆಯ ಅಗತ್ಯತೆ ಸ್ಪಷ್ಟವಾಗುವುದು. ಹೊಸ ತಂತ್ರಗಳು ಅಥವಾ ಮಾರಾಟದ ಮಾರ್ಗ ರೂಪಿಸುವುದು ಫಲಕಾರಿಯಾಗಬಹುದು. ಹರಡುವ ಬಂಡವಾಳದ ಬದಲು ಉಚಿತ ಜ್ಞಾನ ಮತ್ತು ಸಂಪರ್ಕಗಳನ್ನು ಅಸ್ತ್ರವಾಗಿ ಬಳಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣದ ವಿಷಯದಲ್ಲಿ ಹೊಸ ನಿರ್ಧಾರಗಳ ಬಗೆಗೆ ಚಿಂತನೆ ಮಾಡುವ ದಿನ. ಹಳೆಯ ಬಾಕಿಗಳನ್ನು ವಸೂಲಿ ಮಾಡುವ ಅಥವಾ ಸಾಲದ ನಿಯಂತ್ರಣದ ತಂತ್ರ ರೂಪಿಸುವ ಸೂಕ್ತ ಸಮಯ. ಸಾಲ ಅಥವಾ ಬಂಡವಾಳ ಸಂಬಂಧಿತ ಪತ್ರಿಕೆಗಳ ಮೂಲಕ ಮಾಹಿತಿಯನ್ನು ಪಡೆದು ಮುಂದಿನ ಹೂಡಿಕೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬಹುದು. ಅಲ್ಪ ಮೊತ್ತದ ಹೂಡಿಕೆಗಳು ಮುಂಚಿತವಾಗಿ ಲಾಭ ನೀಡುವ ಸೂಚನೆ. ಆದಾಯದ ಮೂಲಗಳಲ್ಲಿ ವೈವಿಧ್ಯತೆ ಯೋಚಿಸಿ. ಬಂಧು ಮಿತ್ರರಿಂದ ಹಣಕಾಸಿನ ಸಹಕಾರ ಸಿಗಬಹುದಾದ ಸಾಧ್ಯತೆ ಇದೆ. ಆದಾಯ ಖರ್ಚಿನ ಅನುಪಾತ ತಿಳಿದು ಖರ್ಚಿನಲ್ಲಿ ಮಿತಿಯೂ ಬಹುಮುಖ್ಯ. ಖರೀದಿ ಮಾಡುವ ಮೊದಲು ಪುನರ್ವಿಚಾರ ಮಾಡಿ. ದಿನಪತ್ರಿಕೆಗಳಲ್ಲಿ ಹಣಕಾಸು ವಿಚಾರದ ಲೇಖನಗಳು ಓದಿ ಗಮನಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸ್ವಸ್ಥತೆ ಉಂಟಾಗಬಹುದು. ಮಧ್ಯಾಹ್ನದ ಹೊತ್ತಿಗೆ ಜಡತನ ಅಥವಾ ತಲೆ ತಿರುಗುವ ಅನುಭವವಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ. ತಾಜಾ ಹಣ್ಣು, ಹಸಿರು ತರಕಾರಿ ಸೇವಿಸುವುದು ಉತ್ತಮ. ಅಲರ್ಜಿ ಅಥವಾ ಆಹಾರದ ಅಸಹನೆ ತಕ್ಷಣವೇ ಗಮನಿಸಿ. ಹಳೆಯ ಆರೋಗ್ಯ ತೊಂದರೆಗಳಿಗೆ ಸರಿಯಾದ ಚಿಕಿತ್ಸೆ ಮುಂದುವರಿಸಿ. ನಿದ್ರಾ ಕೊರತೆ ಇದ್ದರೆ ಅದನ್ನು ಸರಿಪಡಿಸಲು ಪಠಣ ಅಥವಾ ಧ್ಯಾನ ಸಹಕಾರಿ. ಹೃದಯ ಸಂಬಂಧಿತ ದೂರುಗಳಿದ್ದರೆ ಇಂದು ಹೆಚ್ಚು ವಿಶ್ರಾಂತಿಗೆ ಒತ್ತು ನೀಡಿ. ಶಾಂತಪೂರ್ಣ ವಾತಾವರಣದಲ್ಲಿರುವುದು ಉತ್ತಮ. ಫೋನ್, ಲ್ಯಾಪ್ಟಾಪ್ ಬಳಕೆ ಕಡಿಮೆ ಮಾಡಿ ದೃಷ್ಟಿಗೆ ವಿಶ್ರಾಂತಿ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ನಂಬಿಕೆ, ಸಹನೆ ಮತ್ತು ಶ್ರದ್ಧೆಯ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ಪತ್ನಿ ಪತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೂ ಶಾಂತವಾಗಿ ಮಾತನಾಡಿದರೆ ಪರಿಹಾರ ಸಿಗುತ್ತದೆ. ಮಕ್ಕಳ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಅವರ ಅಭಿರುಚಿ ಮತ್ತು ಗುರಿಗಳಿಗೆ ಪ್ರೋತ್ಸಾಹ ನೀಡಿ. ಹಿರಿಯರಿಗೊಂದು ವಿಶೇಷ ಸಮಯ ಮೀಸಲಾಗಿಟ್ಟು ಅವರ ಅನುಭವ ಕೇಳುವುದು ಧೈರ್ಯ ನೀಡುವುದು. ಕುಟುಂಬದ ಸದಸ್ಯರೊಂದಿಗೆ ಭೇಟಿಯಾಗಿ ಪರಸ್ಪರ ಆತ್ಮೀಯತೆ ವೃದ್ಧಿಸುವ ದಿನವಿದು. ದೂರದ ಸಂಬಂಧಿಕರಿಂದ ಸಂದೇಶಗಳು ಬರಬಹುದು. ಸ್ನೇಹಿತನ ಜೊತೆ ಹಳೆಯ ವಿಚಾರವನ್ನು ಪ್ರಾಮಾಣಿಕವಾಗಿ ಚರ್ಚಿಸಿ ದೋಷ ಪರಿಹರಿಸಲು ಇದು ಸುಸಂದರ್ಭ. ವೀಕ್ಷಕರೇ, ನೀವು ಈ ಸೋಮವಾರ ಧ್ಯಾನ, ಜಪ ಮತ್ತು ಗ್ರಂಥ ಓದುವ ಮೂಲಕ ನಿಮ್ಮ ಧರ್ಮಾನುಷ್ಠಾನಕ್ಕೆ ಗಂಭೀರತೆ ತರಬಲ್ಲಿರಿ. ಗುರುಗ್ರಹದ ಶಕ್ತಿ ಇಂದಿನ ದಿನ ನಿಮ್ಮ ಮನಸ್ಸಿಗೆ ಬೆಳಕು ತರುವ ಶಕ್ತಿಯಾಗಿದೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 18 ಬಾರಿ ಉಚ್ಚರಿಸುವುದು ಶ್ರೇಷ್ಠ. ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿಯೇ ಗುರು ಪೂಜೆ, ಹಳದಿ ಹೂವುಗಳಿಂದ ಅಲಂಕಾರ, ತುಳಸಿ ನೆರೆದ ನೀರಿನಿಂದ ಅಭಿಷೇಕ, ಈ ಎಲ್ಲವೂ ಶುಭಕರ. ಇಂದು ಕಷ್ಟದಲ್ಲಿರುವ ವಿದ್ಯಾರ್ಥಿಗೆ ಪುಸ್ತಕ ಕೊಡುವುದು ಅಥವಾ ಬಡವರಿಗೆ ಅನ್ನದಾನ ಮಾಡುವ ಕಾರ್ಯಗಳು ನಿಮ್ಮ ಧರ್ಮ ಬಲವನ್ನು ಬೆಳೆಸುವುದು. ಅದೃಷ್ಟದ ಸಂಖ್ಯೆ 5. ಇದು ಗುರುಗ್ರಹದ ಸಂಚಾರದಲ್ಲಿ ಸಂವಹನ, ಜ್ಞಾನ ಮತ್ತು ಪ್ರಯಾಣವನ್ನು ಸೂಚಿಸುವ ಸಂಖ್ಯೆ. ಇಂದು ಈ ಶಕ್ತಿ ನಿಮ್ಮ ಆಂತರಿಕ ಬೆಳವಣಿಗೆಯಲ್ಲಿ ಸಹಕಾರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಗುರುಗ್ರಹದ ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕು ಸೂಚಿಸುತ್ತದೆ. ಹಳದಿ ಬಟ್ಟೆ, ಹಳದಿ ಹೂವುಗಳು ಅಥವಾ ಹಳದಿ ಪುಡಿ ಬಳಸಿ ಶುದ್ಧತೆ ಮತ್ತು ಜ್ಞಾನ ಹೆಚ್ಚಿಸಿಕೊಳ್ಳಿ. ಶುಭ ಸಮಯ ಬೆಳಗ್ಗೆ 10:05 ರಿಂದ ಮಧ್ಯಾಹ್ನ 12:20. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕರ್ಮಗಳು, ಮಾತುಕತೆಗಳು ಅಥವಾ ಪ್ರಬಂಧ, ಪತ್ರಿಕೆಗಳ ಓದು ಅಥವಾ ಪಾಠ ಪ್ರಾರಂಭಕ್ಕೆ ಉತ್ತಮ. ಈ ಸಮಯದ ಶಕ್ತಿ ಪ್ರಬಲವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸೋಮವಾರದ ಚಂದ್ರಶಕ್ತಿ ಮತ್ತು ಶನಿಗ್ರಹದ ಸ್ಥಿತಿಯಿಂದ ನಿಮ್ಮ ಕಾರ್ಯಶಕ್ತಿಗೆ ಗಂಭೀರತೆ ಮತ್ತು ನಿಖರತೆ ಸೇರಲಿದೆ. ಮನಸ್ಸಿನಲ್ಲಿ ಗಂಭೀರ ಚಿಂತನೆಗಳಿರುವುದು ಸಹಜ. ದಿನದ ಆರಂಭದಲ್ಲಿ ಹೆಚ್ಚು ನಿಯಂತ್ರಣ ಮತ್ತು ಅನುಭವದ ಪ್ರಕಾರ ಕಾರ್ಯ ನಿರ್ವಹಿಸುವ ಮನೋಭಾವವಾಗಲಿದೆ. ಮನಸ್ಥಿತಿಯಲ್ಲಿ ಸಮತೋಲನ ಇರಲು ಧೈರ್ಯ ಮತ್ತು ತಾಳ್ಮೆ ಅಗತ್ಯ. ಇಂದಿನ ದಿನದ ಹಾದಿ ನಿರ್ಧಾರಾತ್ಮಕವಾಗಿರಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ, ಆದರೆ ಕಠಿಣವಾಗಿ ಅಲ್ಲ. ಮುಕ್ತ ಸಂವಾದದಿಂದ ಬದಲಾವಣೆಗಳಿಗೆ ಅವಕಾಶವಿದೆ. ಹಿರಿಯರ ಮಾರ್ಗದರ್ಶನ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಗಂಭೀರ ಜವಾಬ್ದಾರಿಗಳ ಪ್ರಾಬಲ್ಯ ಹೆಚ್ಚು. ಮೇಲಧಿಕಾರಿಗಳೊಂದಿಗೆ ಭೇಟಿಗಳು ಅಥವಾ ಸಮಾಲೋಚನೆಗಳು ನಡೆಯಬಹುದಾದ ಸಾಧ್ಯತೆ.
ನಿರ್ಧಾರಾತ್ಮಕ ರಿಪೋರ್ಟ್ಗಳು, ದಾಖಲೆ ಕೆಲಸ ಅಥವಾ ಯೋಜನಾ ಸಂಪಾದನೆಗಳಲ್ಲಿ ಯಶಸ್ಸು ಸಾಧ್ಯ. ದೊಡ್ಡ ಬದಲಾವಣೆಯ ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪೂರ್ವದ ಲೆಕ್ಕಾಚಾರವನ್ನು ಆಧಾರವನ್ನಾಗಿ ಮಾಡುವುದು ಒಳ್ಳೆಯದು. ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕಿದ್ದವರು ಫಾಲೋ ಅಪ್ಗಾಗಿ ಸೂಕ್ತ ಸಮಯ. ವ್ಯಾಪಾರ ಕ್ಷೇತ್ರದಲ್ಲಿ ಹಳೆಯ ಗ್ರಾಹಕರ ಜತೆ ಸಂಬಂಧ ಪುನಃ ಸ್ಥಾಪನೆ ಅಥವಾ ಹೂಡಿಕೆದಾರರ ಜತೆ ಮಾತುಕತೆಗಳು ನಡೆಯಬಹುದು. ಸಹವರ್ತಿ ಅಥವಾ ಪಾಲುದಾರರೊಂದಿಗೆ ಪ್ರಾಮಾಣಿಕ ಮಾತುಕತೆ ಹೆಚ್ಚು ಪರಿಣಾಮಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮತ್ತು ಪರಿಶೀಲನೆಯ ಅವಶ್ಯಕತೆ ಇದೆ. ತಕ್ಷಣದ ಲಾಭವಿಲ್ಲದಿರುವ ಸಾಧ್ಯತೆ ಇದ್ದರೂ ಶಿಸ್ತುಪೂರ್ಣ ರೂಪದಲ್ಲಿ ಹೂಡಿಕೆ ಮಾಡುವುದು ಶ್ರೇಯಸ್ಕರ. ಬಡ್ಡಿ ಅಥವಾ ಸಾಲದ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಾದರೆ ವರಿಷ್ಠರ ಸಲಹೆ ಅಗತ್ಯ. ವೈಯಕ್ತಿಕ ಖರ್ಚುಗಳಲ್ಲಿ ಕಡಿವಾಣ ಇರಲಿ. ಇತ್ತೀಚಿನ ಖರೀದಿಗಳ ಲೆಕ್ಕಪತ್ರ ಪರಿಶೀಲನೆ ಮಾಡಿ. ಜಮೀನು, ಸಾಲು ಅಥವಾ ನಿಗದಿತ ಠೇವಣಿಗಳ ನಿರ್ಧಾರಕ್ಕಾಗಿ ಇಂದು ಸೂಕ್ತ ಸಮಯವಲ್ಲ. ಬದಲಿಗೆ ಬಂಡವಾಳ ಸಂರಕ್ಷಣೆ ಕುರಿತಾಗಿ ಯೋಜನೆ ರೂಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನಲ್ಲಿ ಒತ್ತಡದ ಕಾರಣವಾಗಿಯೇ ದೇಹದಲ್ಲಿ ಚಟುವಟಿಕೆ ಕಡಿಮೆಯಾಗಬಹುದು. ಬೆನ್ನು ನೋವು, ಕಾಲಿನ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಸಾಧ್ಯ. ಹೆಚ್ಚು ಸಮಯ ಕುಳಿತುಕೊಳ್ಳದಿರಿ. ಮಧ್ಯಾಹ್ನದ ನಂತರ ವಿಶ್ರಾಂತಿ ನೀಡಿ. ಆಹಾರ ನಿಯಮಿತವಾಗಿರಲಿ. ಬೆಳಗಿನ ಊಟ ಕಳೆಯಬೇಡಿ. ತಾಜಾ ಹಣ್ಣು, ಸೌಮ್ಯ ಆಹಾರ ಸೇವನೆ ಮಾಡುವುದು ಉತ್ತಮ. ಮಿದುಳು ಶ್ರಮ ಕಡಿಮೆಗೊಳಿಸಲು ಕಡಿಮೆ ಬೆಳಕು ಮತ್ತು ಹೆಚ್ಚು ನಿಶ್ಶಬ್ದತೆಯ ಪರಿಸರ ಅಗತ್ಯ. ಧ್ಯಾನ, ಜಪ ಅಥವಾ ಸಾಂದ್ರ ಶ್ವಾಸೋಚ್ಛ್ವಾಸದ ಅಭ್ಯಾಸದಿಂದ ದೇಹ ಮನ ಶಮನ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆ ಮಂದಿಯ ಜತೆ ಗಂಭೀರ ಸಂಭಾಷಣೆಗಳು ನಡೆಯಬಹುದು. ಹಳೆಯ ವಿಷಯಗಳ ಮೇಲಿನ ಚರ್ಚೆಗಳು ಪುನಃ ಉದಯವಾಗಬಹುದು. ಧೈರ್ಯದಿಂದ ಮತ್ತು ಸಮಜಾಯಿಷಿಯಿಂದ ಎಲ್ಲರ ಅಭಿಪ್ರಾಯ ತಿಳಿದು ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಪತ್ನಿ ಪತಿಯೊಂದಿಗೆ ಉತ್ತಮ ಮಾತುಕತೆ, ಆದರೆ ತಾಳ್ಮೆ ಇರಲಿ. ಮಕ್ಕಳ ಕಲಿಕೆ ಅಥವಾ ಭವಿಷ್ಯದ ಯೋಜನೆ ಸಂಬಂಧಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾದ ದಿನ. ಪೋಷಕರ ಆರೋಗ್ಯ ಅಥವಾ ಅವರ ಆಶಯಗಳ ಕಡೆ ಗಮನ ಹರಿಸಿ. ಕುಟುಂಬದ ಹಿರಿಯರೊಂದಿಗೆ ಸಮಯ ಕಳೆಯುವುದು ಬಾಂಧವ್ಯದ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಶನಿವಾರದ ಶಕ್ತಿಯ ಪ್ರತಿಫಲವೂ ಇರಲಿದೆ. ಶನಿದೇವರ ಆರಾಧನೆ, ತಿಲದಾನ ಅಥವಾ ಕರ್ಮಯೋಗದ ಮಾರ್ಗದಲ್ಲಿ ನಿರತರಾಗುವುದು ಉತ್ತಮ. ದಿವ್ಯ ಶಕ್ತಿಯ ಮೊರೆ ಹೋಗುವ ದಿನವಿದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಕಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 59 ಅಥವಾ 108 ಬಾರಿ ಜಪಿಸಿ ಶನಿಯ ಕೃಪೆಗೆ ಪಾತ್ರರಾಗುವಿರಿ. ಹತ್ತಿ ಬಟ್ಟೆ ದಾನ, ಕಪ್ಪು ಉಡುಪು ಅಥವಾ ಕಬ್ಬಿಣದ ವಸ್ತು ದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 8. ಶನಿ ಗ್ರಹದ ಪವಿತ್ರ ಶಕ್ತಿಗೆ ಪ್ರತೀಕವಾದ ಈ ಸಂಖ್ಯೆ ನಿಮಗೆ ಸ್ಥಿರತೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯನ್ನು ತರುತ್ತದೆ. ಕಾರ್ಯಗಳಲ್ಲಿ ನಿರಂತರ ಪ್ರಯತ್ನಕ್ಕೆ ಈ ಸಂಖ್ಯೆ ಶಕ್ತಿಯ ಸಂಕೇತ. ಅದೃಷ್ಟದ ಬಣ್ಣ ಕಪ್ಪು. ಇಂದು ಕಪ್ಪು ಬಣ್ಣದ ಬಟ್ಟೆ ಅಥವಾ ಅಲಂಕಾರ ಬಳಸುವುದು ಶನಿಗ್ರಹದ ಶಕ್ತಿಯನ್ನು ಶಮನ ಮಾಡುತ್ತದೆ. ಇದರ ಫಲವಾಗಿ ನಿರ್ಣಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಆಧ್ಯಾತ್ಮಿಕ ಶಕ್ತಿ ಬಲಪಡುತ್ತದೆ. ಶುಭ ಸಮಯ ಸಂಜೆ 5 ರಿಂದ ಬೆಳಗ್ಗೆ 7:30. ಈ ಸಮಯದ ನಡುವೆ ತೀರ್ಮಾನ, ಸಂವಾದ ಅಥವಾ ಆಂತರಿಕ ಆಲೋಚನೆಗಳಿಗೆ ಸೂಕ್ತ. ಶಾಂತ ಪರಿಸರದಲ್ಲಿ ಈ ಸಮಯದ ಶಕ್ತಿ ಪರಿಣಾಮಕಾರಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಚಂದ್ರನ ಪ್ರಭಾವ ನಿಮ್ಮ ಅಂತರ್ದೃಷ್ಟಿಯನ್ನು ಉಜ್ವಲಗೊಳಿಸುತ್ತದೆ. ಧೈರ್ಯ, ವಿವೇಕ ಹಾಗೂ ಸಮತೋಲನ ಈ ದಿನದ ಪ್ರಮುಖ ಶಕ್ತಿಗಳು. ಸೋಮವಾರದ ಶಾಂತ ಆಧ್ಯಾತ್ಮ ಶಕ್ತಿಯು ನಿಮ್ಮ ಆಳವಾದ ಯೋಚನೆಗಳಿಗೆ ಪೂರಕವಾಗಲಿದೆ. ಇಂದಿನ ದಿನದಲ್ಲಿ ನೀವು ದೊಡ್ಡ ನಿರ್ಧಾರಗಳ ಬಗ್ಗೆ ಆಲೋಚನೆ ಮಾಡುವ ಅವಕಾಶ ಸಿಗಬಹುದು. ಒಳಹರಿವಿನಂತೆ ಕೆಲಸ ಮಾಡುವ ತಂತ್ರ ಸುಫಲ ನೀಡಲಿದೆ. ಸಾಮಾಜಿಕವಾಗಿ ಗಮನ ಸೆಳೆಯುವ ದಿನ. ನಿಮ್ಮ ಮಾತುಗಳಿಗೆ ಪ್ರಭಾವ ಇರುವ ಸಾಧ್ಯತೆ ಇದೆ. ಕೆಲವರಿಗೆ ದೊಡ್ಡ ಸಮಾಲೋಚನೆಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಬರಬಹುದು. ಈ ದಿನದ ಕಿರಣಗಳು ಮನಸ್ಸಿಗೆ ತಂಪು ನೀಡುವಷ್ಟು ಶುದ್ಧವಾಗಿರುತ್ತವೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೊಸ ಒತ್ತಡಗಳು ಎದುರಾಗಬಹುದು. ಆದರೆ ನಿಮ್ಮ ತಂತ್ರಜ್ಞಾನದ ಜ್ಞಾನ, ಸಮರ್ಪಣಾ ಮನೋಭಾವ ಮತ್ತು ವಿಶ್ಲೇಷಣಾ ಶಕ್ತಿ ನಿಮ್ಮನ್ನು ಮುನ್ನಡೆಸಲಿವೆ. ಮುಂಚಿನ ದಿನಗಳಲ್ಲಿ ಆರಂಭವಾದ ಯೋಜನೆಗಳಿಗೆ ಇಂದು ಸ್ಪಷ್ಟ ದಿಕ್ಕು ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಪರಸ್ಪರದ ಮನಸ್ತಾಪವಾಗಬಾರದು. ನಿಮಗಿಂತ ಭಿನ್ನವಾದ ಅಭಿಪ್ರಾಯಗಳು ಇತ್ತಾದರೂ ಸಹಾನುಭೂತಿಯ ದೃಷ್ಟಿಯಿಂದ ಹತ್ತಿರ ಹೋಗಿ ಮಾತುಕತೆ ನಡೆಸುವುದು ಉತ್ತಮ. ಉದ್ಯಮದವರಿಗೆ ಇಂದು ಹೊಸ ನವೀನತೆಯ ಯೋಚನೆಗಳು ಮೂಡಬಹುದು. ಪೂರೈಕೆದಾರರ ಜತೆಗಿನ ಸಂಬಂಧ ಉತ್ತಮವಾಗಿಡುವುದು ಲಾಭದಾಯಕ.
ಇಂದಿನ ದಿನ ಉದ್ಯಮದ ಪ್ರಗತಿ ಅಥವಾ ಹೊಸ ಶಾಖೆಗಳ ಸ್ಥಾಪನೆ ಕುರಿತು ಚರ್ಚೆಗಳಿಗೆ ಸೂಕ್ತ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಂಯಮ ಅಗತ್ಯ. ಕೆಲವು ನಿರೀಕ್ಷಿತ ಹಣಪ್ರವಾಹ ವಿಳಂಬವಾಗುವ ಸಾಧ್ಯತೆ ಇದೆ. ಹೂಡಿಕೆಗಳ ವಿಷಯದಲ್ಲಿ ತ್ವರಿತ ನಿರ್ಧಾರ ಬೇಡ. ಇಂದಿನ ದಿನ ಅವಲೋಕನೆ ಮತ್ತು ಮೌಲ್ಯಮಾಪನಕ್ಕೆ ಸೂಕ್ತವಾದುದು. ಆದರೆ ವಾಸ್ತವಿಕ ಹೂಡಿಕೆಗೆ ಇನ್ನಷ್ಟು ದಿನ ಕಾಯುವುದು ಒಳಿತು. ಕೆಲವರಿಗಾಗಿ ನೆಲೆ ಬದಲಾವಣೆಯ ವೆಚ್ಚ, ಶಿಕ್ಷಣ ಸಂಬಂಧಿ ಖರ್ಚುಗಳು ಅಥವಾ ಕುಟುಂಬದ ಸದಸ್ಯರ ಅಗತ್ಯಗಳಿಗಾಗಿ ಖರ್ಚಾಗಬಹುದು. ಆದರೂ ಪೂರ್ವದ ಬದ್ಧ ಹೂಡಿಕೆಗಳು ಶೀಘ್ರ ಲಾಭದ ಸುಳಿವನ್ನು ನೀಡಲಾರಂಭಿಸುತ್ತವೆ. ಹಣದ ವ್ಯವಹಾರಗಳಲ್ಲಿ ಬುದ್ಧಿವಾದಿ ಯೋಚನೆ ಮತ್ತು ಹಿರಿಯರ ಸಲಹೆಗಳ ಅನ್ವಯ ನಡೆಯುವುದು ಬಹು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಮಾನಸಿಕ ಒತ್ತಡ ಹೆಚ್ಚು ಆಗಬಹುದು. ತ್ವರಿತ ನಿರ್ಧಾರಗಳ ಒತ್ತಡದಿಂದ ತಲೆನೋವು, ಉಸಿರಾಟದ ತೊಂದರೆ ಅಥವಾ ಮನಸ್ಸಿನ ಬೇಜಾರು ಸಂಭವಿಸಬಹುದು. ಬೆಳಿಗ್ಗೆ ಪ್ರಾಣಾಯಾಮ, ಉಸಿರಾಟದ ಅಭ್ಯಾಸ ಮತ್ತು ನಿಶ್ಚಲ ಧ್ಯಾನ ಇದಕ್ಕೆ ಪರಿಹಾರ. ಆಹಾರ ನಿಯಮಿತವಾಗಿ ಸಮಯಕ್ಕೆ ತಿನ್ನುವುದು ಮುಖ್ಯ. ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ ಮತ್ತು ಹಸಿರು ತರಕಾರಿ ಶಕ್ತಿ ನೀಡಬಹುದು. ಬಿಸಿ ಹವಾಮಾನದಿಂದಾಗಿ ಜಲದಾಹ ಸಮಸ್ಯೆಗೆ ತಣ್ಣನೆಯ ಪಾನೀಯಗಳ ಸೇವನೆ ಹಾಗೂ ಹೆಚ್ಚು ನೀರು ಅವಶ್ಯ. ಮೈಯಲ್ಲಿ ಸುಸ್ತು ಅನುಭವಿಸಿದರೆ ದಿನದ ಮಧ್ಯಭಾಗದಲ್ಲಿ ವಿಶ್ರಾಂತಿಗೆ ಸಮಯ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕವಾಗಿ ನಿಕಟತೆಯ ದಿನ. ಸಂವಹನದಲ್ಲಿ ಸಹಾನುಭೂತಿಯ ಅಂಶ ಹೆಚ್ಚಿದರೆ ಪರಸ್ಪರದ ನಂಬಿಕೆ ಗಟ್ಟಿ ಆಗುತ್ತದೆ. ಅಮ್ಮ ಅಥವಾ ಹೆಣ್ಣು ಹಿರಿಯರೊಂದಿಗೆ ಗಂಭೀರ ವಿಚಾರಗಳಲ್ಲಿ ಚರ್ಚೆ ನಡೆಯಬಹುದು. ವಿವಾಹಿತರ ನಡುವೆ ಪುನಃಜೋಡಣೆಯ ಭಾವನೆ. ಹಿರಿಯರ ಆಶೀರ್ವಾದದ ಮೂಲಕ ಸಮಸ್ಯೆಗಳು ದೂರಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಕುರಿತಾಗಿ ಚರ್ಚೆ ನಡೆಯಬಹುದು. ಸ್ನೇಹಿತರಿಂದ ಆಗದ ನಿರೀಕ್ಷೆ ಇರಬಾರದು. ತಮ್ಮ ಸಮಯಕ್ಕೆ ಬರುವ ಸಹಾಯ ಅಥವಾ ಮಾಹಿತಿ ನಿರೀಕ್ಷಿಸದೆ ಮುಕ್ತ ಮನಸ್ಸಿನಿಂದ ಸಂಬಂಧ ನಿರ್ವಹಿಸು. ವೀಕ್ಷಕರೇ, ನೀವು ಇಂದಿನ ದಿನ ಆಧ್ಯಾತ್ಮದ ಕಡೆ ಹೆಚ್ಚು ಎಳೆಯುತ್ತದೆ. ಗುರುಗಳ, ಆಚಾರ್ಯರ ಅಥವಾ ಹಿರಿಯರ ಮಾತುಗಳು ಆಂತರಿಕ ಶಕ್ತಿಗೆ ದಾರಿ ತೋರಿಸಬಹುದು. ಇಂದು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶಕ್ತಿದಾಯಕ. ಸೋಮವಾರದ ಈ ಶುಭ ದಿನದಲ್ಲಿ ಬೆಳ್ಳಿಗೆ ಹಾಲು ದಾನ ಮಾಡುವುದು ಅಥವಾ ಬಿಳಿ ಅಕ್ಕಿ ಹಂಚುವುದು ಉತ್ತಮ. ದೇವಾಲಯದಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡುವುದು ಒಳಿತು. ಇನ್ನೂ ಧ್ಯಾನ ಮಾಡಬೇಕಾದವರು ನದಿ ತಟ, ಹಸಿರು ವಾತಾವರಣ ಅಥವಾ ಪ್ರಕೃತಿಯ ಶಾಂತ ಪ್ರದೇಶಗಳಲ್ಲಿ ಧ್ಯಾನ ಮಾಡುವಂತೆ ಯೋಜಿಸಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶಿಸ್ತಿನ, ನ್ಯಾಯದ ಹಾಗೂ ಪರಿಪೂರ್ಣತೆಯ ಸಂಕೇತ. ಇಂದಿನ ನಿರ್ಧಾರಗಳಲ್ಲಿ ಸ್ಪಷ್ಟ ದೃಷ್ಟಿಕೋನ ಮತ್ತು ಸಮತೋಲನ ಈ ಸಂಖ್ಯೆಯಿಂದ ಪ್ರೇರಣೆಯಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಇಂದು ನಿಶ್ಚಲತೆ, ಆಳವಾದ ಚಿಂತನೆ ಮತ್ತು ವೈಚಾರಿಕ ಶಕ್ತಿಯ ಪ್ರತೀಕ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಬಣ್ಣದ ವಸ್ತುವನ್ನು ಬಳಿ ಇಡುವುದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:55 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಹೊಸ ಕಾರ್ಯ ಪ್ರಾರಂಭ, ಮಹತ್ವದ ಕಾನೂನು ಸಂಬಂಧಿ ಕೆಲಸಗಳು ಅಥವಾ ವ್ಯವಹಾರಿಕ ಸಂದರ್ಶನಗಳಿಗೆ ಉತ್ತಮ. ನಿಮ್ಮ ಮಾತಿಗೆ ಪರಿಣಾಮ ಮತ್ತು ಸ್ಪಷ್ಟತೆ ಇರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಭಾವನೆಗಳು ಸೂಕ್ಷ್ಮವಾಗಿದ್ದು ಕಲಾತ್ಮಕತೆ, ಕರುಣೆ ಮತ್ತು ಧ್ಯಾನಪೂರ್ವಕ ಚಟುವಟಿಕೆಗಳಲ್ಲಿ ತೊಡಗಲು ಸೂಕ್ತ ದಿನವಾಗಿದೆ. ಚಂದ್ರನ ಪ್ರಭಾವ ನಿಮ್ಮ ಅಂತಃಕರಣವನ್ನು ಸ್ಪರ್ಶಿಸುವ ದಿನ. ಹೊಸ ಚಿಂತನೆಗಳು, ಭವಿಷ್ಯದ ಕನಸುಗಳು ಮತ್ತು ಆತ್ಮ ಪರಿಶೀಲನೆಯ ಸಮಯ. ಇಂದು ನಿಮ್ಮ ನಿರ್ಧಾರಗಳು ಭಾವನಾತ್ಮಕ ಆಧಾರದ ಮೇಲೆ ಬರಬಹುದಾದ್ದರಿಂದ ತಾಳ್ಮೆಯಿಂದ ಆಲೋಚಿಸಿ ಕ್ರಮ ಕೈಗೊಳ್ಳುವುದು ಮುಖ್ಯ. ನಿಮ್ಮ ಕೌಟುಂಬಿಕ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಪ್ರಮುಖ ಬೆಳವಣಿಗೆಗಳ ಸೂಚನೆ ಇದೆ. ಕಲೆ, ಸಾಹಿತ್ಯ, ಸಂಗೀತ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವ ಮೂಲಕ ಮನಸ್ಸಿಗೆ ಸಮತೋಲನ ತರುವ ಸಾಧ್ಯತೆ ಹೆಚ್ಚು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಬದಲಾವಣೆಯ ಅಲೆಯೂ ಕಾಣಿಸಿಕೊಳ್ಳಬಹುದು. ಹಳೆಯ ರೀತಿಯ ಕೆಲಸದಲ್ಲಿ ಹೊಸ ಆಯಾಮವೊಂದನ್ನು ತರುವ ಬಗ್ಗೆ ಯೋಚನೆ ಮಾಡುವಿರಿ. ನಿಮ್ಮ ಒಳಜ್ಞಾನ ಮತ್ತು ಅಂತಃ ಪ್ರಜ್ಞೆಯ ಶಕ್ತಿಯಿಂದ ಸಮಸ್ಯೆಗಳಿಗೆ ಹೊಸ ಪರಿಹಾರ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ದೃಷ್ಟಿಯಿಂದ ಬಗೆಹರಿಸುವ ಮಾತುಕತೆಗಳು ಯಶಸ್ವಿಯಾಗಬಹುದು. ಅಧಿಕಾರಿ ವರ್ಗದೊಂದಿಗೆ ನೇರ ಸಂವಾದವೂ ಅಗತ್ಯ. ಲಿಖಿತ ದಾಖಲಾತಿಗಳಲ್ಲಿ ಎಚ್ಚರಿಕೆ ಅವಶ್ಯ. ಹೆಚ್ಚು ಸೃಜನಶೀಲತೆ ಬೇಡುವ ಕ್ಷೇತ್ರಗಳಲ್ಲಿ ಪತ್ರಿಕೋದ್ಯಮ, ಕಲಾ ಪ್ರಾಜೆಕ್ಟುಗಳು, ಸಂಶೋಧನೆ ಮುಂದುವರಿಯುವವರಿಗೆ ಉತ್ತಮ ಪ್ರಗತಿ ದಿನ. ಉದ್ಯಮದಲ್ಲಿರುವವರಿಗೆ ಇಂದು ಕಸ್ಟಮರ್ ಫೀಡ್ಬ್ಯಾಕ್, ಉತ್ಪನ್ನ ತಿದ್ದುಪಡಿ ಅಥವಾ ಮಾರ್ಕೆಟಿಂಗ್ ಚಿಂತನೆಗಳೊಂದಿಗೆ ಮುಂದುವರಿಯುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿದೆ. ಆದರೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ.
ಗೃಹೋಪಯೋಗಿ ವಸ್ತುಗಳ ಖರೀದಿಯಲ್ಲಿ ಗಮನವಿರಲಿ. ಹಳೆಯ ಸಾಲದ ಪಾವತಿ ಸಾಧ್ಯತೆ ಇದೆ. ಇಂದು ಯಾವ ಹೊಸ ಹೂಡಿಕೆಗೆ ಕೈಹಾಕುವುದಾದರೂ ಹಿರಿಯರ ಸಲಹೆ ಪಡೆದು ಮಾತ್ರ ನಿರ್ಧಾರ ಕೈಗೊಳ್ಳಿ. ದೀರ್ಘಕಾಲೀನ ವಿತ್ತೀಯ ಯೋಜನೆಗಳು ಇಂದು ಪ್ಲಾನ್ ಮಾಡಲು ಯೋಗ್ಯ. ನಿಖರ ಲೆಕ್ಕಪತ್ರ ಮತ್ತು ಡಾಕ್ಯುಮೆಂಟೇಶನ್ಗಳಲ್ಲಿ ಎಚ್ಚರಿಕೆ ಇರಲಿ. ಇತ್ತೀಚಿನ ಹಣಕಾಸು ವ್ಯವಹಾರಗಳಲ್ಲಿ ಲಾಭಕ್ಕಿಂತ ಭದ್ರತೆಗೆ ಹೆಚ್ಚು ಗಮನಹರಿಸಿ. ವಿತ್ತೀಯವಾಗಿ ಸಹಜ ಸ್ಥಿತಿಯಲ್ಲಿ ಇದ್ದರೂ ಭವಿಷ್ಯಕ್ಕೆ ಉಳಿತಾಯ ಮತ್ತು ಮಿತವ್ಯಯದ ಬಗ್ಗೆ ಯೋಚನೆ ಮಾಡುವ ಸಮಯ ಇದಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿದ್ರಾ ಕೊರತೆ, ದುರ್ಬಲ ಶಕ್ತಿ ಅಥವಾ ನಿರುತ್ಸಾಹದ ಭಾವನೆಗಳು ದೇಹ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ನಿಮಗೆ ಸನಿಹದ ಪ್ರಕೃತಿ ಸಾನ್ನಿಧ್ಯ, ಪ್ರಾಣಾಯಾಮ ಮತ್ತು ಹಗುರವಾದ ವ್ಯಾಯಾಮ ಲಾಭಕಾರಿಯಾದ್ದಾಗಿದೆ. ತೈಲಯುಕ್ತ ಅಥವಾ ತೀವ್ರವಾಗಿ ಮಸಾಲೆ ಹಾಕಿದ ಆಹಾರಗಳನ್ನು ಇಂದು ತಪ್ಪಿಸಲು ಪ್ರಯತ್ನಿಸಿ. ಹೆಚ್ಚು ನೀರು ಸೇವಿಸಿ ಮತ್ತು ಹಸಿರು ತರಕಾರಿಗಳ ಸೇವನೆಯು ದೇಹದ ಶುದ್ಧಿಗೆ ನೆರವಾಗುತ್ತದೆ. ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾದಂತೆ ಅನ್ನಿಸಿದರೆ ಸೋಮವಾರದ ಪುರುಷ ಸೂಕ್ತ ಪಠಣ ಅಥವಾ ಶಂಕರಾಷ್ಟಕ ಪಠಣ ಮಾಡುವುದು ಶ್ರೇಷ್ಠ. ಸಂಜೆ ವೇಳೆಯಲ್ಲಿ ಆಲೋಚನೆಯ ಕಾಲ ಮೀಸಲಿಡಿ. ಈ ಸಮಯದ ಪುನಃ ಪರಿಶೀಲನೆ ಆರೋಗ್ಯದ ಜೊತೆಗೆ ನಿಮ್ಮ ಜೀವನದ ದಿಕ್ಕಿಗೂ ಸಹಾಯ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೀವಿದ್ದರೆ ಮನಸ್ಸಿಗೆ ನೆಮ್ಮದಿಯ ಅನುಭವ. ಕುಟುಂಬ ಸದಸ್ಯರೊಂದಿಗೆ ಕುಳಿತ ಮಾತುಕತೆ, ಹಳೆಯ ನೆನಪುಗಳ ಹಂಚಿಕೆ ಅಥವಾ ಒಟ್ಟಿನಲ್ಲಿ ತಯಾರಾದ ಆಹಾರ ಭೋಜನದಿಂದ ಸಂಬಂಧಗಳು ಗಾಢವಾಗುತ್ತವೆ. ಪತಿಯವರ ಅಥವಾ ಪತ್ನಿಯವರೊಂದಿಗೆ ಭಾವನಾತ್ಮಕವಾಗಿ ಶಕ್ತಿ ವಿನಿಮಯವಾಗುವ ಸಮಯ. ಅವರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಬಾಂಧವ್ಯ ಹೆಚ್ಚು ಸುದೃಢವಾಗುತ್ತದೆ. ಬಾಂಧವರಿಂದ ಸಹಾಯದ ಆಫರ್ ಅಥವಾ ದೂರದ ಸಂಬಂಧಿಕರ ಸಂಪರ್ಕ ಇಂದೇ ಆಗಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆಗಳಲ್ಲಿ ಚರ್ಚೆ ಪ್ರಾರಂಭಿಸಬಹುದು. ಹಿರಿಯರ ಆಶೀರ್ವಾದ ಪಡೆಯಲು ಮುಂಜಾನೆ ಪೂಜೆಯ ಬಳಿಕ ಅವರ ಪಾದಸ್ಪರ್ಶ ಮಾಡುವುದು ಶುಭ. ವೀಕ್ಷಕರೇ, ನೀವು ಇಂದಿನ ದಿನದ ಆತ್ಮಶಕ್ತಿ ಬಲವರ್ಧನೆಗೆ ಧ್ಯಾನ ಬಹುಪಾಲು. ಶಿವನ ಅಥವಾ ವಿಷ್ಣುವಿನ ಧ್ಯಾನ, ಜಪ, ತೀರ್ಥ ಸ್ನಾನ ಅಥವಾ ಶಿವಲಿಂಗ ಅಭಿಷೇಕ ಇವುಗಳಿಂದ ಒಳಗೆ ಶುದ್ಧತೆ ಮೂಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರದ ಶಕ್ತಿ ನಿಮ್ಮ ಒಳಭಾವನೆಗೆ ಬೆಳಕು ನೀಡುತ್ತದೆ. ಸಾಯಂಕಾಲ ದೇವಾಲಯಕ್ಕೆ ಹೋಗಿ ಹೂವಿನ ಅರ್ಚನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸಹಜ ಉಚಿತ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಪವಿತ್ರ ಕರ್ಮ. ಅದೃಷ್ಟದ ಸಂಖ್ಯೆ 9. 9ರ ಪಾವನ ಶಕ್ತಿ ದಯೆ, ಪರೋಪಕಾರ ಮತ್ತು ಸಮರ್ಪಣೆಯ ಸಂಕೇತ. ಇಂದು ಈ ಶಕ್ತಿಯ ಪ್ರಭಾವದಿಂದ ನಿಮ್ಮ ಚಿಂತನೆ ಹಾಗೂ ಆಲೋಚನೆಗಳಲ್ಲಿ ಅಂತರಾಳ ಶುದ್ಧತೆ ಮೂಡಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಆಳವಾದ ಭಾವನೆ, ಜ್ಞಾನ ಮತ್ತು ಶಾಂತಿಯ ಪ್ರತೀಕ. ನೀಲಿ ಉಡುಪು ಅಥವಾ ಬಣ್ಣದ ಲಾಭಕಾರಿಯಾದ ವಸ್ತುಗಳನ್ನು ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆ. ಈ ಕಾಲದಲ್ಲಿ ಧ್ಯಾನ, ಅರ್ಪಣೆ, ಪುಣ್ಯಕರ್ಮಗಳು ಹಾಗೂ ಉನ್ನತ ಚಿಂತನೆಗಳಿಗೆ ಅನುಕೂಲಕರ ಕಾಲ. ಈ ಸಮಯದ ಕಾರ್ಯಗಳು ಮನಸ್ಸಿಗೆ ಶಕ್ತಿಯೊಂದಿಗೆ ಶ್ರದ್ಧೆ ಕೂಡ ತರುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನೆಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.